Dear friends, welcome to Inquest. In this class, let's discuss about 10th December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PEB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given Inquest challenge quiz. So those who participate here and give correct answers, we're going to acknowledge their names in the next presentation. So all these activities are useful for your UPSC, KPSC, Group C, PSI, and all other competitive exams. With this, let's get into the index of today's discussion. Article number 1 is related to the development of earthquake forecasting. ಅಂದ್ರೆ ಈ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಮುನ್ಸೂಚನೆ ನೀಡತಕ್ಕಂತ ತಂತ್ರಜ್ಞಾನದ ಬಗ್ಗೆ ಈ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಆ ಆರ್ಟಿಕಲ್ ಜೊತೆ ನಾವು ಈ ಭೂಕಂಪ ಹೇಗೆ ಸಂಭವಿಸುತ್ತದೆ ಅಂದ್ರೆ ಸೈನ್ಸ್ ಆಫ್ earthquake ನ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 2 ಸಂಪನ್ನ ಪ್ರಾಜೆಕ್ಟ್ಸ್. ಸೊ ಈ ಸಂಪನ್ ಫುಲ್ ಫಾರ್ಮ್ ಏನು, ಇದು ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ, ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3 ಮೆಷರ್ಸ್ ಟು ರಿಡ್ಯೂಸ್ ಪೊಲ್ಯೂಷನ್ ಡ್ಯೂ ಟು ಸ್ಟಬಲ್ ಬರ್ನಿಂಗ್. ಸೊ ಈ ಒಂದು ಕೃಷಿ ತ್ಯಾಜ್ಯವನ್ನ ಸುಡುವುದರಿಂದ ಮಾಲಿನ್ಯ ಏನ್ ಉಂಟಾಗುತ್ತೆ, ಮೇಜರ್ಲಿ ಈ ಒಂದು ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಈ ಸ್ಟಬಲ್ ಬರ್ನಿಂಗ್ ಜಾಸ್ತಿ ಕಾಣ್ತಾ ಇರ್ತೀವಿ. ಇದರಿಂದ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಯಲ್ಲಿ ಹೆಚ್ಚು ಪೊಲ್ಯೂಷನ್ ಉಂಟಾಗುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನ್ ಮೆಷರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4 2 ಪ್ಲಾಂಟ್ ಸ್ಪೀಶೀಸ್ ನೌ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. ಅಂದ್ರೆ 2 ಸಸ್ಯ ಪ್ರಭೇದಗಳು ಕಂಪ್ಲೀಟ್ ಆಗಿ ನಶಿಸಿ ಹೋಗಿವೆ ಎಂದು ವರದಿ ಬರ್ತಾ ಇದೆ. ಆ ಪ್ಲಾಂಟ್ ಸ್ಪೀಶೀಸ್ ಯಾವ್ದ್ಯಾವ್ದು ಮತ್ತೆ ಅವುಗಳ ವೈಜ್ಞಾನಿಕ ಹೆಸರುಗಳು ಏನು ಅನ್ನೋದನ್ನ. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್, ಇಂಡಿಯಾಸ್ ಮೇಡನ್ ಹ್ಯೂಮನ್ ಸ್ಪೇಸ್ ಮಿಷನ್ ಗಗನ್ಯಾನ್ ವಿಲ್ ಬಿ ಲಾಂಚ್ಡ್ ಇನ್ 2023. ಸೊ ಭಾರತದ ಮೊದಲ ಹ್ಯೂಮನ್ ಸ್ಪೇಸ್ ಮಿಷನ್ ಏನಿದೆ ಅದನ್ನ ಗಗನ್ಯಾನ್ ಅಂತ ಟೈಟಲ್ ಮಾಡಿದ್ದಾರೆ. ಇದನ್ನ 2023ಕ್ಕೆ ಉಡಾವಣೆ ಮಾಡಲಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6 ಪ್ರಾಜೆಕ್ಟ್ಸ್ ಅಂಡರ್ ಕಾಸ್ಟಲ್ ಸರ್ಕ್ಯೂಟ್ ಅಂಡ್ ಫಾರ್ ಫಾರ್ಮೇಶನ್ ಪ್ರಮೋಷನ್ ಆಫ್ ಕ್ರೂಸ್ ಟೂರಿಸಂ. ಅಂದ್ರೆ ಈ ನೀರಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ಪ್ರಾಜೆಕ್ಟ್ ಇರುತ್ತೆ. ಆ ಪ್ರಾಜೆಕ್ಟ್ಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7 ರಾಷ್ಟ್ರೀಯ ಜಲ್ ಜೀವನ್ ಕೋಶ್. ಸೊ ಈ ರಾಷ್ಟ್ರೀಯ ಜಲ್ ಜೀವನ್ ಕೋಶ್ ಯಾವ ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತೆ, ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8 ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ NESIDS ಸ್ಕೀಮ್. ಸೊ ಈ ಸ್ಕೀಮ್ ನ ಫುಲ್ ಫಾರ್ಮ್ ಏನು, ಇದರ ಆಬ್ಜೆಕ್ಟಿವ್ಸ್ ಏನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್, ಸೊ ದೀಸ್ ಆರ್ ದಿ ಕೀ ಆನ್ಸರ್ಸ್ ಫಾರ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 26 and we appreciate Sidhu Gaudad, Sri Veerashaiva and Akshay for participation. Thank you very much. So with this, let's get into the next article. So first article is related to Ministry of Earth ಸೈನ್ಸ್ ಟೆಕ್ನಾಲಜಿ ಫಾರ್ ಅರ್ಥ್ಕ್ವೇಕ್ ಫೋರ್ಕಾಸ್ಟಿಂಗ್. ಸೊ ಈ ಭೂಕಂಪದ ಮುನ್ಸೂಚನೆಯನ್ನ ತಿಳಿಸಲಿಕ್ಕೆ ಇರ್ತಕ್ಕಂಥ ತಂತ್ರಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡೋಣ. No country in the world, including India, has developed any such technology to predict or forecast earthquakes. ಸೊ ಯಾವುದೇ ರಾಷ್ಟ್ರವಾಗಲಿ ಭಾರತವನ್ನ ಸೇರಿಸಿ ಇದುವರೆಗೂ ಈ ಭೂಕಂಪವನ್ನ ಕಂಡುಹಿಡಿಯಲಿಕ್ಕೆ ಯಾವುದೇ ತಂತ್ರಜ್ಞಾನವನ್ನ ಕಂಡುಹಿಡಿದಿಲ್ಲ. ಆದರೆ ಒಂದು ಫೋರ್ಕಾಸ್ಟ್ ಸಿಸ್ಟಮ್ ಅಂತ ಕರಿತೀವಿ, ಅಂದ್ರೆ ವಾರ್ನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆ ವಾರ್ನಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡಿರ್ತಾರೆ. ಹೌವೆವರ್ earthquake early warning system, ಇದನ್ನ EEW ಸಿಸ್ಟಮ್ ಅಂತ ಕರಿತೀವಿ, is another tool developed in recent times. ಅಂದ್ರೆ ಇತ್ತೀಚೆಗೆ ಈ ಒಂದು early earthquake warning system ನ ಡೆವಲಪ್ ಮಾಡಿರ್ತಾರೆ for issue of earthquake alert or warning based on P wave arrival time after the occurrence of an earthquake. ಸೊ ಈ ಒಂದು ಪಿ ವೇವ್ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಅರ್ಥ್ಕ್ವೇಕ್ ನ ಕಾನ್ಸೆಪ್ಟ್ ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಭೂಕಂಪ ಆಗುವಾಗ ಸೊ ಮೊದಲ ವೇವ್ಸ್ ಏನ್ ಜನರೇಟ್ ಆಗುತ್ತೆ ಭೂಮಿಯ ಅಂತರಾಳದಲ್ಲಿ, ಆ ಪ್ರೈಮರಿ ವೇವ್ಸ್ ಪ್ರಾಥಮಿಕ ಅಲೆಗಳು ಅಂತ ಏನ್ ಕರಿತೀವಿ ಅದನ್ನ ಪಿ ವೇವ್ಸ್ ಅಂತ ಕರಿತೀವಿ. ಈ ವೇವ್ಸ್ ಮತ್ತೆ ಬೇರೆ ಬೇರೆ ವೇವ್ಸ್ ಆಗಿ ಟ್ರಾನ್ಸಿಟ್ ಆಗುತ್ತೆ. ಸೆಕೆಂಡರಿ ವೇವ್ಸ್ ಮತ್ತೆ ಸರ್ಫೇಸ್ ವೇವ್ಸ್ ಇದೆಲ್ಲ ಬರುತ್ತೆ. ಸೊ ಅದನ್ನ ನಾವು ಫರ್ದರ್ ಡಿಸ್ಕಸ್ ಮಾಡೋಣ. ಬಟ್ ಈ ಮೊಟ್ಟ ಮೊದಲ ವೇವ್ಸ್ ಏನಿರುತ್ತೆ ಇದೇ ಜನರೇಟ್ ಆದಾಗ ನಮ್ಗೆ ವಾರ್ನಿಂಗ್ ಬಂದಾಗ ಇದು ಫರ್ದರ್ ಬೇರೆ ವೇವ್ಸ್ ಆಗಿ ಟ್ರಾನ್ಸಿಟ್ ಆಗೋ ಟೈಮ್ಗೆ ನಾವು ಪ್ರಿಕಾಷನರಿ ಮೆಷರ್ಸ್ ನ ತೆಗೆದುಕೊಳ್ಬಹುದು. ಆ ಸಿಸ್ಟಮ್ ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಥ್ಕ್ವೇಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು ಎಷ್ಟು ಸಮಯದ ಮುಂಚೆ ನಮ್ಗೆ ವಾರ್ನಿಂಗ್ ಕೊಡುತ್ತೆ ಅಂದ್ರೆ ದಿ ವಾರ್ನಿಂಗ್ ಟೈಮ್ ವಿಲ್ ಬಿ ರೇಂಜಿಂಗ್ ಫ್ರಮ್ ಫ್ಯೂ ಸೆಕೆಂಡ್ಸ್ ಟು ಅ ಲಿಟಲ್ ಮೋರ್ ದೆನ್ ಅ ಮಿನಿಟ್. ಅಂದ್ರೆ ನಮ್ಗೇನು ಗಂಟೆಗಳ ಮುಂಚೆ ನಮ್ಗೆ ಏನು ವಾರ್ನಿಂಗ್ ಸಿಸ್ಟಮ್ ಬರೋದಿಲ್ಲ, ಕೆಲವು ಸೆಕೆಂಡ್ಗಳ ಮುಂಚೆ ಅಥವಾ ಒಂದು ನಿಮಿಷದ ಹೆಚ್ಚು ಕಡಿಮೆ ಅಷ್ಟು ಮುಂಚೆ ನಮ್ಗೆ ಒಂದು ಮುನ್ಸೂಚನೆ ಬರುತ್ತೆ. ಅಂಡ್ ವಿಲ್ ಪ್ರೈಮರಿಲಿ ಬಿ ಫಂಕ್ಷನ್ ಆಫ್
ದ ಡಿಸ್ಟೆನ್ಸ್ ಆಫ್ ದಿ ಯೂಸರ್ ಫ್ರಮ್ ದಿ ಎಪಿಸೆಂಟರ್. ಅಂದ್ರೆ ಆ ಒಂದು ವ್ಯಕ್ತಿ ಯಾರಿರ್ತಾರೆ, ಈ ಫೋರ್ಕಾಸ್ಟ್ ನ ಚೆಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ ಅವರು ಮತ್ತು ಎಪಿಸೆಂಟರ್ ಅಂದ್ರೆ ಈ ಭೂಕಂಪ ಭೂಮಿಯ ಅಂತರಾಳದಲ್ಲಿ ಎಲ್ಲಿ ಜನರೇಟ್ ಆಗುತ್ತೋ ಆ ಒಂದು ಪಾಯಿಂಟ್ ನ ನಾವು ಫೋಕಸ್ ಅಂತ ಕರಿತೀವಿ. ಆ ಫೋಕಸ್ ಇಂದ ನಾವು ಸ್ಟ್ರೇಟ್ ಲೈನ್ ಭೂಮಿಯ ಮೇಲ್ಮೈಗೆ ಎಳೆದ್ರೆ ಆ ಭೂಮಿಯ ಮೇಲ್ಮೈ ಮೇಲೆ ಎಲ್ಲಿ ಭೂಕಂಪ ಸಂಭವಿಸುತ್ತದೋ ಆ ಒಂದು ಪ್ಲೇಸ್ ನ ನಾವು ಎಪಿಸೆಂಟರ್ ಅಂತ ಕರಿತೀವಿ. ಅಂದ್ರೆ ಎಪಿಸೆಂಟರ್ ಅಂದ್ರೆ ಇನ್ ಸಿಂಪಲ್ ವರ್ಡ್, ಎಲ್ಲಿ ಭೂಮಿಯ ಮೇಲೆ ಭೂಕಂಪ ಸಂಭವಿಸುತ್ತದೋ ಆ ಸ್ಪಾಟ್ ನ ನಾವು ಎಪಿಸೆಂಟರ್ ಅಂತ ಕರಿತೀವಿ. ಈ ಎಪಿಸೆಂಟರ್ ಇಂದ ಆ ಜನರು ಏನಿದ್ದಾರೆ ಅವರು ಎಷ್ಟು ದೂರದಲ್ಲಿದ್ದಾರೆ ಅದ್ರ ಮೇಲೆ ಇವರಿಗೆ ಈ ಒಂದು ವಾರ್ನಿಂಗ್ ಸಿಸ್ಟಮ್ ಅಡ್ವಾಂಟೇಜ್ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ವಾರ್ನಿಂಗ್ ಬರೋದು ನಮ್ಗೆ ಕೆಲವು ಸೆಕೆಂಡ್ಗಳು ಮತ್ತೆ ಕೆಲವು ನಿಮಿಷಗಳ ಮುಂಚೆ ಅಷ್ಟೇ, ಆದ್ರಿಂದ ಆ ಡಿಸ್ಟೆನ್ಸ್ ನಮ್ಗೆ ಬಹಳ ಮುಖ್ಯವಾಗುತ್ತೆ. ಸೊ ದೇರ್ ಆರ್ ಇನ್ಸ್ಟ್ರೂಮೆಂಟ್ಸ್ ಅವೈಲಬಲ್ ಟು ಸೆನ್ಸ್ ಪ್ರೈಮರಿ ವೇವ್ಸ್. ಸೊ ಈ ಒಂದು ಪ್ರಾಥಮಿಕ ಅಲೆಗಳನ್ನ ಸೆನ್ಸ್ ಮಾಡ್ಲಿಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇದಾವೆ ಆಫ್ ಎನ್ ಅರ್ಥ್ಕ್ವೇಕ್ ಅಂಡ್ by the help of suitable fast communication systems at place. ಅಂದ್ರೆ ಆ ಫಾಸ್ಟ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಈ ಒಂದು ವಾರ್ನಿಂಗ್ ಸಿಸ್ಟಮ್ ನಮಗೆ ಹೆಲ್ಪ್ ಆಗುತ್ತೆ. ದಿ ಅರ್ಥ್ಕ್ವೇಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮೇ ಬಿ issued at farther locations before the arrival of secondary waves or surface waves which might cause critical shaking or damage. Actually ಈ ಪಿ ವೇವ್ಸ್ ಏನಿರುತ್ತೆ ಅದು ಅಷ್ಟೊಂದು ಡ್ಯಾಮೇಜ್ ನ ಕಾಸ್ ಮಾಡೋದಿಲ್ಲ. ಪಿ ವೇವ್ಸ್ ನಂತರ ಬರ್ತಕ್ಕಂತ ವೇವ್ಸ್ ಏನಿರುತ್ತೆ ಸೆಕೆಂಡರಿ ವೇವ್ಸ್ ಅಥವಾ ಸರ್ಫೇಸ್ ವೇವ್ಸ್ ಅಂತ ಏನ್ ಕರಿತೀವಿ, ಇವು ಹೆಚ್ಚು ಈ ಒಂದು ಡ್ಯಾಮೇಜ್ ನ ಉಂಟು ಮಾಡ್ತಕ್ಕಂತ ಅಲೆಗಳಾಗಿರ್ತವೆ. ಆದ್ರಿಂದ ಸೊ ಈ ಅಲೆಗಳು ಬರೋದಕ್ಕಿಂತ ಮುಂಚೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬರೋದ್ರಿಂದ ಸೊ ಆಗ್ತಕ್ಕಂತ ಡ್ಯಾಮೇಜ್ ನಿಂದ ತಪ್ಪಿಸಿಕೊಳ್ಬಹುದಾಗಿರುತ್ತೆ. ಪೀಪಲ್ ಅಥವಾ ಪ್ರಾಪರ್ಟಿ ಏನಿರುತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಸೇವ್ ಮಾಡಬಹುದಾಗಿರುತ್ತೆ. The development and deployment of such systems may be useful for issue of warning for shutting critical operations or industries and safeguard of the human lives. ಅಂದ್ರೆ ಈ ಕ್ರಿಟಿಕಲ್ ಆಪರೇಷನ್ ಅಥವಾ ಇಂಡಸ್ಟ್ರೀಸ್ ಏನಿರುತ್ತೆ ಅಥವಾ ಹೆವಿ ಮಿಷನರಿ ಇರ್ತಕ್ಕಂಥ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ರಿಯಾಕ್ಷನ್ ಮಾಡ್ತಕ್ಕಂಥ ಪ್ಲೇಸಸ್ ಆಗಿರ್ಬೋದು, ಅಲ್ಲಿ ಈ ಅರ್ಥ್ವೇಕ್ ಆಗೋದ್ರಿಂದ ಅಮೌಂಟ್ ಆಫ್ ಡ್ಯಾಮೇಜ್ ಏನಾಗಿರುತ್ತೆ ತುಂಬಾ ತೀವ್ರವಾಗಿರುತ್ತೆ. ಆ ಅಮೌಂಟ್ ಆಫ್ ಡ್ಯಾಮೇಜ್ ನ ನಾವು ಕಡಿಮೆ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಹ್ಯೂಮನ್ ಲೈಫ್ಸ್ ಏನಿರುತ್ತೆ ಅವ್ರಿಗೆ ಏನು ಲಾಸ್ ಆಗ್ದಿರಾ ಅಥವಾ ಡೆತ್ ಆಗ್ದಿರಾ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ನಮ್ಗೆ ಸಹಾಯ ಮಾಡುತ್ತೆ. ಸೊ ನಾವೇನ್ ಮಾಡ್ಬೋದು ಅಂತ ಸಮಯದಲ್ಲಿ ಈ ತರ ಕ್ರಿಟಿಕಲ್ ಆಪರೇಷನ್ಸ್ ಅಥವಾ ಇಂಡಸ್ಟ್ರೀಸ್ ಏನಿರುತ್ತೋ ಅದನ್ನ ಶಟ್ ಡೌನ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ಅಡ್ವಾಂಟೇಜಸ್. ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಅರ್ಥ್ಕ್ವೇಕ್. ಸೊ ಭೂಕಂಪದ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. An earthquake, so this is also known as quake, tremor ಅಥವಾ ಟೆಂಬ್ಲರ್ ಅಂತ ಕೂಡ ಕರಿತೀವಿ, is the shaking of the surface of the earth. ಸೊ ಇದು ಭೂಮಿಯ ಮೇಲ್ಮೈನ ಕದಲುವಿಕೆಯನ್ನ ನಾವು ಅರ್ಥ್ಕ್ವೇಕ್ ಅಂತ ಕರಿತೀವಿ. ಸೊ ರಿಸಲ್ಟಿಂಗ್ ಫ್ರಮ್ ಅ ಸಡನ್ ರಿಲೀಸ್ ಆಫ್ ಎನರ್ಜಿ ಇನ್ ದಿ ಅರ್ಥ್ಸ್ ಲಿಥೋಸ್ಪಿಯರ್. ಸೊ ಭೂಮಿಯ ಲಿಥೋಸ್ಪಿಯರ್ ಏನಿರುತ್ತೆ, ಸೊ ಇಲ್ಲಿ ಶಿಲಾಗೋಳ ಅಂತ ಏನ್ ಕರಿತೀವಿ, ಈ ಶಿಲಾಗೋಳದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಎನಾರ್ಮಸ್ ಎನರ್ಜಿ, ಸಡನ್ ರಿಲೀಸ್ ಆಫ್ ಎನರ್ಜಿ, ಶಕ್ತಿಯ ಒಂದು ತ್ವರಿತ ಬಿಡುಗಡೆ ಆಗೋದ್ರಿಂದ ಈ ಭೂಕಂಪ ಸಂಭವಿಸುತ್ತದೆ. ದಟ್ ಕ್ರಿಯೇಟ್ ಸಿಸ್ಮಿಕ್ ವೇವ್ಸ್. ಸೊ ಭೂಕಂಪಕ್ಕೆ ಸಂಬಂಧಿಸಪಟ್ಟ ವೇವ್ಸ್ ಯಾವುದು ಅಂದ್ರೆ ಸಿಸ್ಮಿಕ್ ವೇವ್ಸ್ ಅಥವಾ ಸಿಸ್ಮಿಕ್ ಅಲೆಗಳು ಅಂತ ನಮ್ಗೆ ಗೊತ್ತಿರಬೇಕು. Earthquake can range in size from those that are so weak that they cannot be felt to those violent enough to propel objects and people into air and wreak destructions across the entire cities. ಅಂದ್ರೆ ಈ ಅರ್ಥ್ಕ್ವೇಕ್ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ. ಒಂದು ಎಕ್ಸ್ಟ್ರೀಮ್ ನ ನಾವು ಲೋ ಅಂತ ಕರಿತೀವಿ, ಇನ್ನೊಂದು ಎಕ್ಸ್ಟ್ರೀಮ್ ನ ನಾವು ಹೈ ಅಂತ ಕರಿತೀವಿ. ಸೊ ಲೋ ಅಂದ್ರೆ ಆ ಅರ್ಥ್ಕ್ವೇಕ್ ಆಗಿರೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ, ಸೊ ಅದನ್ನ ನಾವು ಲೋ ಇಂಟೆನ್ಸಿಟಿ ಅಂತ ಕರಿತೀವಿ. ಹೈ ಇಂಟೆನ್ಸಿಟಿ ನಿಮ್ಗೆಲ್ಲ ಗೊತ್ತು. ಸೊ ದೇರ್ ಆರ್ ಮೆನಿ ಪ್ಲೇಸಸ್ ವಿ ಹ್ಯಾವ್ ವಿಟ್ನೆಸ್ಡ್ ವೇರ್ ಇನ್ ಲಾಟ್ ಆಫ್ ಡ್ಯಾಮೇಜ್ ಇಸ್ ಕಾಸ್ಡ್ ಬೈ ಸಚ್ ಅರ್ಥ್ಕ್ವೇಕ್. ಸೊ ಅದನ್ನ ನಾವು ಹೈ ಫ್ರೀಕ್ವೆನ್ಸಿ ಅರ್ಥ್ಕ್ವೇಕ್ಸ್ ಅಂತ ಕರಿತೀವಿ. ದಿ ಸೆಸ್ಮಿಸಿಟಿ ಅಥವಾ ಸೆಸ್ಮಿಕ್ ಆಕ್ಟಿವಿಟಿ, ನಾನು ಹೇಳಿದೆ ಅರ್ಥ್ಕ್ವೇಕ್ ಗೆ ಸಂಬಂಧಪಟ್ಟ ವೇವ್ಸ್ ನ ನಾವು ಸೆಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಹಾಗಿದ್ರೆ ದೇರ್ ಇಸ್ ಒನ್ ಮೋರ್ ಟರ್ಮಿನಾಲಜಿ, ಅದನ್ನ ಸೆಸ್ಮಿಸಿಟಿ ಅಥವಾ ಸೆಸ್ಮಿಕ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ವಾಟ್ ಇಸ್ ದಿ ಡೆಫಿನೇಷನ್ ಆಫ್ ಸೆಸ್ಮಿಸಿಟಿ ಅಥವಾ ಸೆಸ್ಮಿಕ್ ಆಕ್ಟಿವಿಟಿ ಅಂದ್ರೆ, ಸೊ ಸೆಸ್ಮಿಕ್ ಆಕ್ಟಿವಿಟಿ ಆಫ್ ಎನ್ ಏರಿಯಾ ಇಸ್ ದಿ ಫ್ರೀಕ್ವೆನ್ಸಿ, ಟೈಪ್ ಅಂಡ್ ಸೈಜ್ ಆಫ್ ದಿ ಅರ್ಥ್ಕ್ವೇಕ್. ಅಂದ್ರೆ ಅದು ಎಷ್ಟು ಬೇಗ ಆಗ್ತಾ ಇದೆ, ಸೊ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಆಗ್ತಾ ಇದೆ, ಯಾವ ರೀತಿಯ ಅರ್ಥ್ಕ್ವೇಕ್ ಆಗ್ತಾ ಇದೆ, ಮತ್ತೆ ಆ ಒಂದು ಭೂಕಂಪದ ಗಾತ್ರ ಏನಿದೆ, ಸೊ ಇದನ್ನ ನಾವು ಸಿಸ್ಮಿಕ್ ಆಕ್ಟಿವಿಟಿ ಅಥವಾ ಸಿಸ್ಮಿಸಿಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ಬಿನ್ ಎಕ್ಸ್ಪೀರಿಯನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಅನುಭವಿಸಬಹುದಾದಂತಹ ಒಂದು ಭೂಕಂಪವನ್ನ ಸಿಸ್ಮಿಸಿಟಿ ಅಂತ ಕರಿತೀವಿ. ದಿ ವರ್ಡ್ ಟ್ರೆಮರ್ ಇಸ್ ಆಲ್ಸೋ ಯೂಸ್ಡ್ ಫಾರ್ ನಾನ್ ಅರ್ಥ್ಕ್ವೇಕ್ ಸಿಸ್ಮಿಕ್ ರಂಬ್ಲಿಂಗ್. ಅಂದ್ರೆ ಸೊ ಈ ಒಂದು ಭೂಮಿಯ ಬಿರುಕು ಬಿಡದೆ ಅಥವಾ ಯಾವುದೇ ಒಂದು ದೊಡ್ಡ ಡ್ಯಾಮೇಜ್ ಆಗದೆ ಉಂಟಾಗ್ತಕ್ಕಂತ ಒಂದು ಶೇಕಿಂಗ್ ಏನಿರುತ್ತೆ ಅದನ್ನ ನಾವು
ಟ್ರೆಮರ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವುದೇ ಒಂದು ಲಾಸ್ ಆಗೋದಿಲ್ಲ, ಅದಕ್ಕೆ ಇದನ್ನ ನಾವು ನಾನ್ ಅರ್ಥ್ಕ್ವೇಕ್ ಸಿಸ್ಮಿಕ್ ರಂಬ್ಲಿಂಗ್ ಅಂತ ಕರಿತೀವಿ. ಸೊ ವೆನ್ ದಿ ಎಪಿ ಸೆಂಟರ್ ಆಫ್ ಅ ಲಾರ್ಜ್ ಅರ್ಥ್ಕ್ವೇಕ್ ಈಸ್ ಲೊಕೇಟೆಡ್ ಆಫ್ ಶೋರ್, ಅಂದ್ರೆ ಇದು ಸಿ ಬೆಡ್ ಅಲ್ಲಿ ಏನಾದ್ರೂ ಸಂಭವಿಸಿದ್ರೆ ಅಥವಾ ಸಮುದ್ರದಲ್ಲಿ ಏನಾದ್ರೂ ಸಂಭವಿಸಿದರೆ ಸಿ ಬೆಡ್ ಮೇ ಬಿ ಡಿಸ್ಪ್ಲೇಸ್ಡ್ ಸಫಿಶಿಯಂಟ್ಲಿ ಟು ಕಾಸ್ ಸುನಾಮಿ. ಆ ಸಿ ಬೆಡ್ ಏನಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ನೀರ್ನ ಡಿಸ್ಪ್ಲೇಸ್ ಮಾಡುತ್ತೆ, ಅವಾಗ ಉಂಟಾಗ್ತಕ್ಕಂಥ ಡ್ಯಾಮೇಜ್ ನ ನಾವೇನಂತ ಕರಿತೀವಿ ಅಂದ್ರೆ ಸುನಾಮಿ ಅಂತ ಕರಿತೀವಿ. ಸೊ ಸಮುದ್ರಗಳಲ್ಲಿ ಏನಾದ್ರೂ ಭೂಕಂಪ ಸಂಭವಿಸಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಸುನಾಮಿ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅರ್ಥ್ಕ್ವೇಕ್ಸ್ ಕ್ಯಾನ್ ಆಲ್ಸೋ ಟ್ರಿಗರ್ ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಒಕೇಶನಲಿ ವಾಲ್ಕ್ಯಾನಿಕ್ ಆಕ್ಟಿವಿಟಿ. ಸೊ ಈ ಭೂಕಂಪಗಳಿಂದ ಭೂಕುಸಿತ ಕೂಡ ಉಂಟಾಗುತ್ತೆ ಮತ್ತೆ ಜ್ವಾಲಾಮುಖಿಗಳು ಕೂಡ ಉಂಟಾಗ್ತಕ್ಕಂಥ ಸಂಭವನೀಯತೆ ಇರುತ್ತೆ. So in the most general sense, the word earthquake is used to describe any seismic activity. ಒಂದು ಸಾಮಾನ್ಯ ಸೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಈ ಭೂಕಂಪವನ್ನ ನಾವು ಸೆಸ್ಮಿಕ್ ಆಕ್ಟಿವಿಟಿ ಅಥವಾ ಸೆಸ್ಮಿಕ್ ಇವೆಂಟ್ ಅಂತ ಹೇಳ್ಬೋದು, ವೆದರ್ ನ್ಯಾಚುರಲ್ ಆರ್ ಕಾಸ್ಡ್ ಬೈ ಹ್ಯೂಮನ್ಸ್ ದಟ್ ಜನರೇಟ್ ಸೆಸ್ಮಿಕ್ ವೇವ್ಸ್. ಇದು ಸ್ವಾಭಾವಿಕವಾಗಿ ಕೂಡ ಉಂಟಾಗ್ಬೋದು ಅಥವಾ ಮನುಷ್ಯನ ಚಟುವಟಿಕೆಗಳಿಂದ ಕೂಡ ಉಂಟಾಗ್ಬೋದು. ಫಾರ್ ಎಕ್ಸಾಂಪಲ್ ಮೈನಿಂಗ್ ಆಕ್ಟಿವಿಟೀಸ್ ಇಂದ ಕೂಡ ಭೂಕಂಪ ಸಂಭವಿಸುತ್ತದೆ. ಸೊ ಈ ತರ ವೇರಿಯಸ್ ಹ್ಯೂಮನ್ ಆಕ್ಟಿವಿಟೀಸ್ ಇಂದ ಈ ಸೆಸ್ಮಿಕ್ ವೇವ್ಸ್ ಜನರೇಟ್ ಆಗುತ್ತೆ. ಈ ಸೆಸ್ಮಿಕ್ ವೇವ್ಸ್ ಜನರೇಟ್ ಆದಾಗ ಸೊ ಹೈ ಎನರ್ಜಿ ಉಂಟಾದಾಗ, ಹೈ ಪ್ರೆಷರ್ ಉಂಟಾದಾಗ ಈ ಅರ್ಥ್ಕ್ವೇಕ್ ಸಂಭವಿಸುತ್ತದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ earthquakes are caused mostly by the rupture of geological faults but also by other events. So ಈ ಜಿಯೋಲಾಜಿಕಲ್ ಫಾಲ್ಟ್ಸ್ ಅಂತ ಏನ್ ಕರಿತೀವಿ, ಸೊ ಇವು ಭೂಮಿಯ ಒಂದು ಪ್ಲೇಟ್ಸ್ ಏನಿರುತ್ತೆ ಅದು ರಪ್ಚರ್ ಆಗುತ್ತೆ ಅಥವಾ ಅವು ಒಡೆದೋಗುತ್ತೆ. ಸೊ ಇದರಿಂದ ನಮಗೆ ಭೂಕಂಪ ಉಂಟಾಗುತ್ತೆ. ಯು ಕ್ಯಾನ್ ಸಿ ದೇರ್ ಇಸ್ ಅ ಡಿಫರೆನ್ಸ್ ಇನ್ ಪ್ಲೇಟ್. ಸೊ ಇದು ಮೇಲೆ ಇದೆ, ಇದು ಕೆಳಗಡೆ ಇದೆ. ದೇ ಆರ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದನ್ನ ನಾರ್ಮಲ್ ಫಾಲ್ಟ್ ಅಂತ ಕರಿತೀವಿ. ಸೊ ಒಂದು ಮೇಲಕ್ಕೆ ಇನ್ನೊಂದು ಕೆಳಕ್ಕೆ ಆಪೋಸಿಟ್ ಹೋದ್ರೆ ಅದನ್ನ ನಾವು ರಿವರ್ಸ್ ಫಾಲ್ಟ್ ಅಂತ ಕರಿತೀವಿ. ಒಂದು ಈ ಕಡೆಗೆ ಒಂದು ಈ ಡೈರೆಕ್ಷನ್ ಗೆ ಮೂವ್ ಆದ್ರೆ ಅದನ್ನ ಸ್ಟ್ರೈಕ್ ಸ್ಲಿಟ್ ಫಾಲ್ಟ್ ಅಂತ ಕರಿತೀವಿ. ಸೊ ಈ ಫಾಲ್ಟ್ ಉಂಟಾಗುವುದನ್ನ ನಾವು ಭೂಕಂಪ ಅಂತ ಕರಿತೀವಿ. ಸೊ ಈ ಜಿಯೋಲಾಜಿಕಲ್ ಫಾಲ್ಟ್ ಉಂಟಾಗೋದ್ರಿಂದ, ಸೊ ಈ ಜಿಯೋಲಾಜಿಕಲ್ ಫಾಲ್ಟ್ ರಪ್ಚರ್ ಆಫ್ ಜಿಯೋಲಾಜಿಕಲ್ ಫಾಲ್ಟ್ ಉಂಟಾಗೋದ್ರಿಂದ ಭೂಕಂಪ ಸಂಭವಿಸುತ್ತದೆ. ಅದರ ಜೊತೆ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್, ಈ ಜ್ವಾಲಾಮುಖಿಗಳಿಂದ ಕೂಡ ಭೂಕಂಪ ಸಂಭವಿಸುತ್ತದೆ. ಮತ್ತೆ ಭೂಕುಸಿತದಿಂದ ಮತ್ತೆ ಮೈನ್ ಬ್ಲಾಸ್ಟ್ ಅಂದ್ರೆ ಈ ಗಣಿ ಪ್ರದೇಶಗಳಲ್ಲಿ ಉಂಟಾಗ್ತಕ್ಕಂಥ ಸ್ಫೋಟಗಳಿಂದ ಮತ್ತೆ ನ್ಯೂಕ್ಲಿಯರ್ ಪರೀಕ್ಷೆಗಳಿಂದ ಕೂಡ ಈ ಭೂಕಂಪ ಸಂಭವಿಸುತ್ತದೆ. An earthquake's point of initial rupture is called as hypocenter or focus. ಅಂದ್ರೆ ಈ earthquake ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಸಂಭವಿಸುತ್ತದೋ ಆ ಕೇಂದ್ರ ಸ್ಥಾನವನ್ನ ಅಥವಾ ಆ ಪಾಯಿಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ಫೋಕಸ್ ಅಂತ ಕರಿತೀವಿ ಅಥವಾ ಹೈಪೋಸೆಂಟರ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು. ಸೊ ಇದು ಯೂಶಲಿ ಭೂಮಿಯ ಅಂತರಾಳದಲ್ಲಿ ಉಂಟಾಗುತ್ತೆ. ಸೊ ಅಲ್ಲಿಂದ ನೇರವಾಗಿ ಸ್ಟ್ರೇಟ್ ಲೈನ್ ನಾವು ಹೇಳಿದ್ರೆ ಸರ್ಫೇಸ್ ಆಫ್ ದಿ ಅರ್ತ್ ಗೆ ಎಲ್ಲಿ ಭೂಕಂಪ ಸಂಭವಿಸುತ್ತದೋ ಆ ಜಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈಪೋಸೆಂಟರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಅಬೋವ್ ದಿ ಫೋಕಸ್ ಇನ್ ಸ್ಟ್ರೇಟ್ ಲೈನ್ ಅಟ್ ದಿ ಗ್ರೌಂಡ್ ಲೆವೆಲ್. ಅದನ್ನ ಎಪಿ ಸೆಂಟರ್ ಅಥವಾ ಹೈಪೋಸೆಂಟರ್ ಅಂತ ಕೂಡ ಕರಿತೀವಿ. ಸೊ ಅದಾದ್ಮೇಲೆ ಮೆಷರಿಂಗ್ ಅಂಡ್ ಲೊಕೇಟಿಂಗ್ ಅರ್ಥ್ಕ್ವೇಕ್. ಸೊ ಈ ಭೂಕಂಪವನ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ? ಸೊ ಇದು ಭೂಕಂಪದ ಮುಂಚೆ ಅಲ್ಲ, ಭೂಕಂಪದ ನಂತರ ಅದರ ತೀವ್ರತೆಯನ್ನ ನಾವು ಹೇಗೆ ಅಳತೆ ಮಾಡ್ತೀವಿ ಅಂದ್ರೆ ದಿ ಇನ್ಸ್ಟ್ರುಮೆಂಟಲ್ ಸ್ಕೇಲ್ ಯೂಸ್ ಟು ಡಿಸ್ಕ್ರೈಬ್ ದಿ ಸೈಜ್ ಆಫ್ ಅನ್ ಅರ್ಥ್ಕ್ವೇಕ್. ಅಂದ್ರೆ ಭೂಕಂಪದ ಗಾತ್ರವನ್ನ ತಿಳಿಲಿಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರೆ ರಿಕ್ಟರ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಇನ್ 1930. ಸೊ ಇದನ್ನ 1930ರಲ್ಲೇ ಇದನ್ನ ಇನ್ವೆಂಟ್ ಮಾಡಿರ್ತಾರೆ. ಸಿಸ್ಮಿಕ್ ವೇವ್ಸ್ ಟ್ರಾವೆಲ್ ಥ್ರೂ ದಿ ಅರ್ತ್ಸ್ ಇಂಟೀರಿಯರ್ ಅಂಡ್ ಕ್ಯಾನ್ ಬಿ ರೆಕಾರ್ಡೆಡ್ ಬೈ ಸಿಸ್ಮೋಮೀಟರ್ ಅಟ್ ಗ್ರೇಟ್ ಡಿಸ್ಟೆನ್ಸ್. ಈ ಒಂದು ಸಿಸ್ಮಿಕ್ ವೇವ್ಸ್ ಏನಿರುತ್ತೆ ಇದು ಭೂಮಿಯ ಅಂತರಾಳದಲ್ಲಿ ಅದು ಚಲಿಸುತ್ತದೆ ಮತ್ತು ಇದನ್ನ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಆ ಸಿಸ್ಮೋಮೀಟರ್ ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಅದನ್ನ ಮೆಜರ್ ಮಾಡಬಹುದು. ಎವ್ರಿ ಟ್ರೆಮರ್ ಪ್ರೊಡ್ಯೂಸಸ್ ಡಿಫರೆಂಟ್ ಟೈಪ್ಸ್ ಆಫ್ ಸಿಸ್ಮಿಕ್ ವೇವ್ಸ್. ಅಂದ್ರೆ ಆ ಟ್ರೆಮರ್ ನ ತೀವ್ರತೆ ಹೇಗಿರುತ್ತೋ ಅದರ ಪ್ರಕಾರ ಈ ಸಿಸ್ಮಿಕ್ ವೇವ್ಸ್ ನ ಒಂದು ಗ್ರಾಫ್ ಪ್ರೊಡ್ಯೂಸ್ ಆಗುತ್ತೆ ವಿಚ್ ಟ್ರಾವೆಲ್ ಥ್ರೂ ರಾಕ್ ವಿತ್ ಡಿಫರೆಂಟ್ ವೆಲಾಸಿಟೀಸ್. ಅಂದ್ರೆ ಈ ಸಿಸ್ಮಿಕ್ ವೇವ್ಸ್ ಏನಿರುತ್ತೆ ಇವು ಆ ಒಂದು ರಾಕ್ ಏನಿರುತ್ತೆ, ಶಿಲೆಗಳೇನಿರುತ್ತೆ ಅದರಲ್ಲಿ ವಿಭಿನ್ನ ವೇಗದಲ್ಲಿ ಅವು ಸಂಚರಿಸುತ್ತದೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ಡೆನ್ಸಿಟಿ ಆಫ್ ದಿ ಸ್ಟೋನ್ ಇರ್ಬೋದು. ಆ ಡೆನ್ಸಿಟಿಯ ಸಾಂದ್ರತೆ ಏನಿರುತ್ತೆ ಅದರ ಪ್ರಕಾರ ಈ ಸಿಸ್ಮಿಕ್ ವೇವ್ಸ್ ಟ್ರಾವೆಲ್ ಮಾಡುತ್ತೆ. ಸೊ ಈ ಸ್ಪೀಡ್ ನ ಪ್ರಕಾರ ನಮ್ಗೆ ಒಂದು ಸಿಸ್ಮೋಗ್ರಾಫ್ ಬರುತ್ತೆ. ಸೊ ಇದರಲ್ಲಿ ಮೂರ್ ತರದ ವೇವ್ಸ್ ಇರುತ್ತೆ. ಒಂದು ವೇವ್ ನ ನಾವು ಲಾಂಜಿಟ್ಯೂಡಿನಲ್ ಪಿ ವೇವ್ ಅಂತ ಕರಿತೀವಿ. ಸೊ ಶಾಕ್ ಆರ್ ಪ್ರೆಷರ್ ವೇವ್ಸ್ ಅಂತ ಕೂಡ ನಾವು ಕರಿತೀವಿ. ಅದಾದ್ಮೇಲೆ ಟ್ರಾನ್ಸ್ವರ್ಸ್ ಎಸ್ ವೇವ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ಇದನ್ನ ನಾವು ರೆಲಿ ಆರ್ ಲವ್ ವೇವ್ಸ್ ಅಂತ ಕೂಡ ಕರಿತೀವಿ.
So S waves and later arriving surface waves do most of the damage compared to P waves. ನಾವು ಮುಂಚೆನೆ ಹೇಳಿದಾಗೆ ಈ ಪ್ರಾಥಮಿಕ ಅಲೆಗಳಿಂದ ಯಾವುದೇ ಅಷ್ಟೊಂದು ಡ್ಯಾಮೇಜ್ ಉಂಟಾಗೋದಿಲ್ಲ. ಇವೆರಡು ಇದಾವಲ್ಲ, ಎಸ್ ವೇವ್ ಮತ್ತೆ ಸರ್ಫೇಸ್ ವೇವ್ಸ್ ಇದಾವಲ್ವಾ, ಸೊ ಇವು ಹೆಚ್ಚು ಡ್ಯಾಮೇಜ್ ನ ಉಂಟು ಮಾಡ್ತಕ್ಕಂತ ಅಲೆಗಳಾಗಿರ್ತವೆ. P waves squeeze and expand material in the same direction they are traveling. ಅಂದ್ರೆ ಈ P waves ಏನ್ ಮಾಡುತ್ತೆ ಅಂದ್ರೆ ಅದು ಯಾವ ದಿಕ್ಕಿನಲ್ಲಿ ಅದು ಚಲಿಸ್ತಾ ಇರುತ್ತೋ ಅಲ್ಲಿ ಬರ್ತಕ್ಕಂತ ಕಾಂಟ್ಯಾಕ್ಟ್ ಏನಿರುತ್ತೆ, ಆ ಭೂಮಿಯ ಪ್ರದೇಶ ಏನಿರುತ್ತೆ ಅದನ್ನ ಸ್ಕ್ವೀಸ್ ಮಾಡುತ್ತೆ, ಅದಾದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಅಷ್ಟು ಬಿಟ್ರೆ ಅದರಿಂದ ಅದಕ್ಕಿಂತ ಜಾಸ್ತಿ ಡ್ಯಾಮೇಜ್ ನೇನು ಮಾಡೋದಿಲ್ಲ. ವೆರಾಸ್ ಎಸ್ ವೇವ್ಸ್ ಶೇಕ್ ದ ಗ್ರೌಂಡ್ ಅಪ್ ಅಂಡ್ ಡೌನ್ ಅಂಡ್ ಬ್ಯಾಕ್ ಅಂಡ್ ಫೋರ್ತ್. ಆದ್ರೆ ಈ ಎಸ್ ವೇವ್ಸ್ ಏನಿರುತ್ತೆ ಇದು ಭೂಮಿಯನ್ನ ಶೇಕ್ ಮಾಡುತ್ತೆ ಅಥವಾ ಭೂಮಿಯನ್ನ ಅಲ್ಲಾಡಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡುತ್ತೆ. ಅಷ್ಟು ಪವರ್ಫುಲ್ ಅಥವಾ ಸ್ಟ್ರಾಂಗ್ ಇರುತ್ತೆ ಎಸ್ ವೇವ್ಸ್. ಸೊ ನೆಕ್ಸ್ಟ್ ಬರುತ್ತೆ ಬಾಡಿ ವೇವ್ಸ್ ಅಂತ. ಸೊ ಬಾಡಿ ವೇವ್ಸ್ ನೀವು ನೆನಪಿಟ್ಕೊಳ್ಬೇಕು, ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಬೋತ್ ಪ್ರೈಮರಿ ವೇವ್ಸ್ ಅಂಡ್ ಸೆಕೆಂಡರಿ ವೇವ್ಸ್ ನ ನಾವು ಬಾಡಿ ವೇವ್ಸ್ ಅಂತ ಕರಿತೀವಿ. ಸೊ ಈ ಎರಡು ಕಾಂಬಿನೇಷನ್ ಏನಿದೆ, ಆ ಬಾಡಿ ವೇವ್ಸ್ ಕ್ಯಾನ್ ಮೂವ್ ಥ್ರೂ ಆಲ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇನ್ಕ್ಲೂಡಿಂಗ್ ರಾಕ್ಸ್ ಅಂಡ್ ಮಾಲ್ಟನ್ ಲಾವಾ. ಸೊ ಈ ಒಂದು ಬಾಡಿ ವೇವ್ಸ್ ಏನಿದೆ, ಪಿ ವೇವ್ಸ್ ಮತ್ತೆ ಎಸ್ ವೇವ್ಸ್ ಏನಿದೆ, ಇವು ಎಲ್ಲಾ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಮೂವ್ ಆಗ್ಬೋದು. ಸೊ ಶಿಲೆಗಳಲ್ಲಿ ಕೂಡ ಮೂವ್ ಆಗುತ್ತೆ ಮತ್ತೆ ಲಾವಾದಲ್ಲೂ ಕೂಡ ಮೂವ್ ಆಗುತ್ತೆ. ಸೊ ಮಾಲ್ಟನ್ ಲಾವಾ ಅಂದ್ರೆ ದ್ರವ ರೂಪದಲ್ಲಿರ್ತಕ್ಕಂಥ ಲಾವಾದಲ್ಲೂ ಕೂಡ ಅವು ಚಲಿಸುತ್ತವೆ. ಸರ್ಫೇಸ್ ವೇವ್ಸ್ ಕ್ಯಾನ್ ಓನ್ಲಿ ಟ್ರಾವೆಲ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅಂದ್ರೆ ಈ ಸರ್ಫೇಸ್ ವೇವ್ಸ್ ಭೂಮಿಯ ಮೇಲೆ ಮಾತ್ರ ಅವು ಟ್ರಾವೆಲ್ ಮಾಡ್ತಕ್ಕಂಥ ಶಕ್ತಿಯನ್ನ ಹೊಂದಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪಿ ವೇವ್ಸ್, ಎಸ್ ವೇವ್ಸ್ ಅಂಡ್ ಸರ್ಫೇಸ್ ವೇವ್ಸ್. ಅದಾದ್ಮೇಲೆ ಬಾಡಿ ವೇವ್ಸ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು. ಸೊ ನಾವು ಮುಂಚೆನೆ ಹೇಳಿದಾಗೆ ಬಾಡಿ ವೇವ್ಸ್ ನ ನಾವು ಪಿ ವೇವ್ಸ್ ಅಂತ ಹೇಳ್ಬೋದು ಮತ್ತೆ ಎಸ್ ವೇವ್ಸ್ ಅಂತ ಹೇಳ್ಬೋದು. ಪಿ ನ ನಾವು ಪ್ರೈಮರಿ ವೇವ್ಸ್ ಪ್ರಾಥಮಿಕ ಅಲೆಗಳು, ಎಸ್ ನ ಮತ್ತೆ ನಾವು ಸೆಕೆಂಡರಿ ಅಲೆಗಳು ಅಂತ ಕೂಡ ಕರಿತೀವಿ. ಹಾಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್? ಫಸ್ಟ್ ನಾವು ಪಿ ವೇವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. P waves or primary waves are first waves to arrive at the seismograph. So seismograph ಅಲ್ಲಿ ಉಂಟಾಗ್ತಕ್ಕಂತ ಮೊಟ್ಟ ಮೊದಲ ವೇವ್ಸ್ ಆಗಿರುತ್ತೆ. ಯಾಕೆಂದ್ರೆ ಪಿ ವೇವ್ಸ್ ಫಸ್ಟ್ ಜನರೇಟ್ ಆಗೋದು, ಅದರಿಂದ ಅದು ಸಿಸ್ಮೋಗ್ರಾಫ್ ಅಲ್ಲೂ ಕೂಡ ಅವು ಫಸ್ಟ್ ರೆಕಾರ್ಡ್ ಆಗುತ್ತೆ. P waves are the fastest seismic waves and can move through solid, liquid or gas. So ಇವು ಎಲ್ಲಾ ಮ್ಯಾಟರ್ ಅಲ್ಲೂ ಕೂಡ ಮೂವ್ ಆಗ್ತಕ್ಕಂತ ಶಕ್ತಿಯನ್ನು ಹೊಂದಿದೆ. ಘನರೂಪ, ದ್ರವರೂಪ ಮತ್ತು ಅನಿಲ ರೂಪದಲ್ಲಿ ಪಿ ವೇವ್ಸ್ ಎಲ್ಲದರಲ್ಲೂ ಟ್ರಾವೆಲ್ ಮಾಡ್ತಕ್ಕಂತ ಶಕ್ತಿಯನ್ನ ಹೊಂದಿರುತ್ತೆ. ದೇ ಲೀವ್ ಬಿಹೈಂಡ್ ಅ ಟ್ರೈಲ್ ಆಫ್ ಕಂಪ್ರೆಷನ್ ಅಂಡ್ ರೇರಿಫ್ಯಾಕ್ಷನ್ ಆನ್ ದಿ ಮೀಡಿಯಂ ದೇ ಮೂವ್ ಥ್ರೂ. ಅಂದ್ರೆ ಅವು ಯಾವ ಮಾಧ್ಯಮದ ಮುಖಾಂತರ ಅವು ಮೂವ್ ಆಗುತ್ತೋ ಅಲ್ಲಿ ಕಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಷನ್ ಆಗಿರ್ತಕ್ಕಂಥ ವಿಟ್ನೆಸ್ ಸಿಗುತ್ತೆ. ಪಿ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಪ್ರೆಷರ್ ವೇವ್ಸ್ ಫಾರ್ ದಿಸ್ ರೀಸನ್. ಸೊ ಈ ಒಂದು ಕಾರಣಕ್ಕೆ ನಾವು ಪಿ ವೇವ್ಸ್ ನ ಒತ್ತಡದ ಅಲೆಗಳು ಅಥವಾ ಪ್ರೆಷರ್ ವೇವ್ಸ್ ಅಂತ ಕೂಡ ನಾವು ಕರಿತೀವಿ. ಸರ್ಟನ್ ಆನಿಮಲ್ಸ್ ಸಚ್ ಆಸ್ ಡಾಗ್ಸ್ ಕ್ಯಾನ್ ಫೀಲ್ ಪಿ ವೇವ್ಸ್ ಮಚ್ ಬಿಫೋರ್ ಆನ್ ಅರ್ಥ್ಕ್ವೇಕ್ ಇಟ್ಸ್ ದಿ ಕ್ರಸ್ಟ್. ಸೊ ಈ ಭೂಮಿಯ ಮೇಲ್ಬೈ ತೊಗಟೆ ಅಂತ ಏನ್ ಕರಿತೀವಿ, ಕ್ರಸ್ಟ್, ಅದನ್ನ ಹಿಟ್ ಮಾಡೋದಕ್ಕಿಂತ ಮುಂಚೆ ಕೆಲವು ಪ್ರಾಣಿಗಳು ಲೈಕ್ ಶ್ವಾನಗಳು ಈ ಪಿ ವೇವ್ಸ್ ನ ಐಡೆಂಟಿಫೈ ಮಾಡ್ತಕ್ಕಂತ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಹ್ಯೂಮನ್ಸ್ ಕ್ಯಾನ್ ಓನ್ಲಿ ಫೀಲ್ ದ ರಾಮಿಫಿಕೇಶನ್ ಇಟ್ ಹ್ಯಾಸ್ ಆನ್ ದಿ ಕ್ರಸ್ಟ್. ಸೊ ಹ್ಯೂಮನ್ಸ್ ಗೆ ಅಲ್ಲಿ ಟ್ರೆಮರ್ಸ್ ಉಂಟಾದಾಗ ಮಾತ್ರ ಗೊತ್ತಾಗುತ್ತೆ, ಬಟ್ ಡಾಗ್ಸ್ ಗೆ ಈ ಪಿ ವೇವ್ಸ್ ಉಂಟಾದಾಗ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪಿ ವೇವ್ ಪ್ಯಾಟರ್ನ್ ನೀವು ನೋಡ್ಬೋದು ಇಲ್ಲಿ. ಸೊ ಇದು ನೋಡಿ ಸಾಲಿಡ್ ಮೆಟೀರಿಯಲ್ ಕೂಡ ಇದು ಮೂವ್ ಆಗುತ್ತೆ. ಅದಾದ್ಮೇಲೆ ದಿಸ್ ಇಸ್ ಕೋರ್ ಪಾರ್ಟ್. ಸೊ ಇದು ಔಟರ್ ಕೋರ್ ಆಗಿರುತ್ತೆ, ಇದು ಇನ್ನರ್ ಕೋರ್ ಆಗಿರುತ್ತೆ. ಸೊ ಇದು ಔಟರ್ ಕೋರ್ ಬಂದು ಸಾಲಿಡ್ ಆಗಿರುತ್ತೆ, ಅದಾದ್ಮೇಲೆ ಔಟರ್ ಕೋರ್ ಬಂದು ಲಿಕ್ವಿಡ್ ಆಗಿರುತ್ತೆ, ಅದಾದ್ಮೇಲೆ ಇನ್ನರ್ ಕೋರ್ ಬಂದು ಸಾಲಿಡ್ ಆಗಿರುತ್ತೆ. ಸೊ ಇದು ಈ ಔಟರ್ ಕೋರ್ ಅಲ್ಲೂ ಪಾಸ್ ಆಗುತ್ತೆ ಮತ್ತೆ ಇನ್ನರ್ ಕೋರ್ ಅಲ್ಲೂ ಪಾಸ್ ಆಗುತ್ತೆ. ಸೊ ಇಲ್ಲಿ ನೋಡಿ this is one very important point that you need to understand. Angle of 103 degree ಮತ್ತೆ 150 degree ಏನಿದೆ ಎರಡು ಕಡೆ 103 ಮತ್ತೆ 150 degree ಏನಿದೆ ಅದನ್ನ ನಾವು ಶಾಡೋ ಝೋನ್ ಅಂತ ಕರಿತೀವಿ. ಸೊ ಈ ರೀಜನ್ ಅಲ್ಲಿ ನೋಡಿ ಯಾವುದೇ ವೇವ್ಸ್ ಇಲ್ಲ, ಎರಡು ಕಡೆ ಈ ಒಂದು ಪ್ರದೇಶದಲ್ಲಿ ಯಾವುದೇ ವೇವ್ಸ್ ಇಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಈ ಲಿಕ್ವಿಡ್ ಮೀಡಿಯಂ ಅಲ್ಲಿ, ಸೊ ಈ ಒಂದು ಲಿಕ್ವಿಡ್ ಮೀಡಿಯಂ ಅಲ್ಲಿ ಈ ಪಿ ವೇವ್ಸ್ ಬಂದಾಗ ಅದು ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಅದು ತನ್ನ ದಿಕ್ಕನ್ನ ಬದಲಾಯಿಸುತ್ತದೆ. ಸೊ ಈ ದಿಕ್ಕನ್ನ ಬದಲಿಸುವ ಕಾರಣದಿಂದ ಸ್ವಲ್ಪ ಪ್ರದೇಶದಲ್ಲಿ ಯಾವುದೇ ವೇವ್ಸ್ ಕೂಡ ಸಂಚಾರ ಆಗೋದಿಲ್ಲ. ಸೊ ಆ ಒಂದು ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಶಾಡೋ ಝೋನ್ ಅಂತ ಕರಿತೀವಿ. ಸೊ ಆ ಆಂಗಲ್ ನಿಮ್ಗೆ ಗೊತ್ತಿರಬೇಕು, 103 ಡಿಗ್ರೀಸ್ ಇಂದ 150 ಡಿಗ್ರೀಸ್ ವರೆಗೆ ನಾವು ಶಾಡೋ ಝೋನ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಎಸ್ ವೇವ್ಸ್.
ಸೊ ಎಸ್ ವೇವ್ಸ್ ನಾವು ಸೆಕೆಂಡರಿ ವೇವ್ಸ್ ಅಥವಾ ದ್ವಿತೀಯ ಅಲೆಗಳಂತ ಕರಿತೀವಿ. ದಿ ಸೆಕೆಂಡ್ ವೇವ್ಸ್ ಟು ಅರೈವ್ ಡ್ಯೂರಿಂಗ್ ಆನ್ ಅರ್ತ್ ಕ್ವೇಕ್. ಸೊ ಭೂಕಂಪದ ಸಮಯದಲ್ಲಿ ಉಂಟಾಗ್ತಕ್ಕಂತ ಎರಡನೇ ವೇವ್ಸ್ ಆಗಿರುತ್ತೆ. ದೇ ಆರ್ ಮೋರ್ ಸ್ಲೋವರ್ ದನ್ ಪಿ ವೇವ್ಸ್. ಸೊ ಅವು ಪಿ ವೇವ್ಸ್ ಗಿಂತ ಸ್ಲೋ ಆಗಿರ್ತಕ್ಕಂತ ವೇವ್ಸ್ ಆಗಿರುತ್ತೆ. ಅಂಡ್ ಕ್ಯಾನ್ ಟ್ರಾವೆಲ್ ಓನ್ಲಿ ಥ್ರೂ ಸಾಲಿಡ್ಸ್. ಅವು ಸಾಲಿಡ್ ಅಥವಾ ಘನ ರೂಪದ ವಸ್ತುಗಳಲ್ಲಿ ಮಾತ್ರ ಅವು ಚಲಿಸ್ತಕ್ಕಂತ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಇದನ್ನ ನಾವು ಮ್ಯಾಂಟಲ್ ಅಂತ ಕರಿತೀವಿ. ಸೊ ಇದನ್ನ ನಾವು ಕೋರ್ ಅಂತ ಕರಿತೀವಿ, ಭೂಮಿಯ ಕೇಂದ್ರ ಪ್ರದೇಶ. ಸೊ ಇದು ಕೂಡ ಮ್ಯಾಂಟಲ್ ಆಗಿರುತ್ತೆ. ಮ್ಯಾಂಟಲ್ ಅಲ್ಲಿ ಪಿ ವೇವ್ಸ್ ಮ್ಯಾಂಟಲ್ ಇರ್ಬೋದು, ಕೋರ್ ಇರ್ಬೋದು, ಎಲ್ಲಾ ಕಡೆ ಚಲಿಸುತ್ತೆ. ಯಾಕಂದ್ರೆ ಅದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಏನೇ ಇದ್ರು ಎಲ್ಲದರಲ್ಲೂ ಟ್ರಾವೆಲ್ ಮಾಡ್ತಕ್ಕಂತ ಕೆಪಾಸಿಟಿ ಇರುತ್ತೆ. ಬಟ್ ಎಸ್ ವೇವ್ಸ್ಗೆ ಓನ್ಲಿ ಸಾಲಿಡ್ ಅಲ್ಲಿ ಚಲಿಸ್ತಕ್ಕಂತ ಕೆಪಾಸಿಟಿ ಮಾತ್ರ ಇರುತ್ತೆ. ನಮ್ಗೆ ಗೊತ್ತು ಮ್ಯಾಂಟಲ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದಕ್ಕೆ ಇದು ಮ್ಯಾಂಟಲ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಬಟ್ ಇಲ್ಲಿ ಔಟರ್ ಕೋರ್ ನಮ್ಗೆ ಗೊತ್ತು ಅದು ಲಿಕ್ವಿಡ್ ಆಗಿರುತ್ತೆ, ಮತ್ತೆ ಇನ್ನರ್ ಕೋರ್ ಏನಾಗಿರುತ್ತೆ, ಸಾಲಿಡ್ ಆಗಿರುತ್ತೆ. ಸೊ ಆದ್ರಿಂದ ಈ ಔಟರ್ ಕೋರ್ ಲಿಕ್ವಿಡ್ ಆಗಿರೋದ್ರಿಂದ ಇಲ್ಲಿ ಅದು ಪೆನೆಟ್ರೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಅದು ಇನ್ನರ್ ಕೋರ್ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಪಿ ವೇವ್ ಮತ್ತೆ ಎಸ್ ವೇವ್ ಆಗಿರುತ್ತೆ. So it is after studying the trajectory of S waves through the layers of Earth, scientists were able to conclude that the Earth's outer core is liquid. So ಈ ಭೂಮಿಯ ಹೊರತ ಕೇಂದ್ರ ಭಾಗ ಅಂತ ಏನ್ ಕರಿತೀವಿ, ಸೊ ಈ ಕೇಂದ್ರ ಭಾಗ ದ್ರವ ರೂಪದಲ್ಲಿ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಈ ಎಸ್ ವೇವ್ಸ್ ನ ಸ್ಟಡಿ ಮಾಡಿದಾಗ ಗೊತ್ತಾಯ್ತು. ಯಾವಾಗ ಎಸ್ ವೇವ್ಸ್ ಈ ಔಟರ್ ಕೋರ್ ಅಲ್ಲಿ ಪಾಸ್ ಆಗೋದಿಲ್ಲೋ ಅವಾಗ ನಮಗೆ ಗೊತ್ತಾಯ್ತು ಈ ಔಟರ್ ಕೋರ್ ಲಿಕ್ವಿಡ್ ಇಂದ ದ್ರವ ರೂಪದ ವಸ್ತುವಿಂದ ಮಾಡಲ್ಪಟ್ಟಿದೆ ಅಂತ. ಯಾಕೆ ಅಂದ್ರೆ ಎಸ್ ವೇವ್ಸ್ ಈ ಒಂದು ಲಿಕ್ವಿಡ್ ಮೀಡಿಯಂ ಥ್ರೂ ಪಾಸ್ ಆಗೋದಿಲ್ಲ. ಸೊ ದಿಸ್ ಇಸ್ ಆಲ್ ದಿ ಡೀಟೇಲ್ಸ್ ಅಬೌಟ್ ದಿ earthquake. So with this, let's get into the second article. So Sampan project. So ಇದು ಯಾವ ಒಂದು ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಿದೆ. So what is this Sampan? So more than 1 lakh pensioners are currently being served by Principal Controller of Communication Accounts or Controller of Communication Accounts Office all over India via Sampan, which has improved the service delivery of pensioners by providing a single window setup, ensuring following benefits. ಅಂದ್ರೆ ಈ ಒಂದು ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವ್ ಮಾಡ್ತಾ ಇರತಕ್ಕಂತ 1 ಲಕ್ಷ ಪೆನ್ಷನ್ ಪಡೆಯುತ್ತಿರ್ತಕ್ಕಂತ ಎಲ್ಲಾ ಬೆನಿಫಿಷಿಯರಿಗೆ ಈ ಸಂಪನ್ ಅನ್ನೋದ್ರ ಮುಖಾಂತರ ಇವರು ಕಂಪ್ಲೀಟ್ ಬೆನಿಫಿಟ್ಸ್ ಏನಿದೆ, ಆ ಪೆನ್ಷನ್ ಬೆನಿಫಿಟ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂತ ಒಂದು ಪ್ರಾಜೆಕ್ಟ್ ನ ನಾವು ಸಂಪನ್ ಅಂತ ಕರಿತೀವಿ. ಸೊ ಇದರಲ್ಲಿ ಈ ಕೆಳಗೆ ಮೆನ್ಷನ್ ಮಾಡಿರ್ತಕ್ಕಂತ ಎಲ್ಲಾ ಅನುಕೂಲಗಳಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ. ಸೊ ಅದೆಲ್ಲ ತುಂಬಾ ಸಿಂಪಲ್ ಆಗಿದೆ. ಸೊ ನಥಿಂಗ್ ಮಚ್ ಟು ಅಂಡರ್ಸ್ಟ್ಯಾಂಡ್ ದೇರ್. Now what do you mean by Sampan? So Sampan full form ಕೇಳಿದ್ರೆ ನಿಮಗೆ System for Accounting and Management of Pensions ಅಂತ ಗೊತ್ತಿರಲಿ. So is an ambitious project of Government of India being implemented by Controller General of Communication Accounts, Department of Telecommunication, Ministry of Communication ಅಲ್ಲಿ ಬರ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. So it was dedicated to nation by Prime Minister on 29 December 2018 ಅಲ್ಲಿ ಇದು ಲಾಂಚ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಸೀಮ್ಲೆಸ್ ಆನ್ಲೈನ್ ಪೆನ್ಷನ್ ಪ್ರೊಸೆಸಿಂಗ್ ಅಂಡ್ ಪೇಮೆಂಟ್ ಸಿಸ್ಟಮ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಪೆನ್ಷನರ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಪೆನ್ಷನ್ ಸ್ಕೀಮ್ ಅಥವಾ ಈ ಒಂದು ಸಂಪನ್ ಸ್ಕೀಮ್ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಓನ್ಲಿ ಟೆಲಿಕಮ್ಯುನಿಕೇಶನ್. ಇದು ಯಾವುದೇ ಬೇರೆ ಡಿಪಾರ್ಟ್ಮೆಂಟ್ಸ್ ಗೆ ಸಂಬಂಧಪಟ್ಟ ಪೆನ್ಷನ್ ಸ್ಕೀಮ್ ಆಗಿರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. It provides direct credit of pensions into bank accounts of the pensioners. So pensioners ಯಾರು ಇರ್ತಾರೋ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಸೊ ಇದನ್ನ ನಾವು ಸಂಪನ್ನ ಅಂತ ಕರಿತೀವಿ. The system has helped the department in faster settlement of pension cases, improved reconciliation, auditing and ease of accounting. ಸೊ ಇದರಿಂದ ಏನಾಗಿದೆ ಅಂದ್ರೆ ಅವರು ಪೆನ್ಷನ್ ನ ಫಾಸ್ಟ್ ಆಗಿ ಡಿಸ್ಪರ್ಸ್ ಮಾಡೋದಕ್ಕೆ ಮತ್ತೆ ಅವರ ಅಕೌಂಟಿಂಗ್ ಮಾಡ್ಲಿಕ್ಕೆ ಬಹಳ ಪ್ರಯೋಜನಕಾರಿ ಆಗಿರ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 3. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಪಟ್ಟ ಹಾಗೆ ಮೆಷರ್ಸ್ ಟು ರೆಡ್ಯೂಸ್ ಪೊಲ್ಯೂಷನ್ ಡ್ಯೂ ಟು ಸ್ಟಬಲ್ ಬರ್ನಿಂಗ್. ಸೊ ಈ ಕೃಷಿ ತ್ಯಾಜ್ಯವನ್ನ ಬರ್ನ್ ಮಾಡೋದ್ರಿಂದ ಉಂಟಾಗ್ತಕ್ಕಂತ ಮಾಲಿನ್ಯವನ್ನ ತಡಿಲಿಕ್ಕೆ ಕಂಡುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪೊಲ್ಯೂಷನ್ ಕಂಟ್ರೋಲ್ ಎಸ್ಸೆ ಬಂದಾಗ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬರೆಯುವಾಗ ಇವೆಲ್ಲ ಪಾಯಿಂಟ್ಸ್ ಬಹಳ ಮುಖ್ಯವಾಗುತ್ತೆ. ದ ಗವರ್ಮೆಂಟ್ ಈಸ್ ರಿಗರಸ್ಲಿ ಟೇಕಿಂಗ್ ಅಪ್ ಇಶ್ಯೂಸ್ ಆಫ್ ಪೊಲ್ಯೂಷನ್ ಕಾಸ್ ಡ್ಯೂ ಟು ಸ್ಟಬಲ್ ಬರ್ನಿಂಗ್ ಇನ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಸೊ ಯಾಕೆಂದ್ರೆ ಸೊ ಎಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಸ್ಟಬಲ್ ಬರ್ನಿಂಗ್ ಆಗುತ್ತೋ ದಟ್ ಆಬ್ವಿಯಸ್ಲಿ ಕ್ರಿಯೇಟ್ಸ್ ಅ ಪ್ರಾಬ್ಲಮ್ ಇನ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಡೆಲ್ಲಿ. So the Commission of Air Quality Management in National Capital Region and adjoining area has developed a framework and action plan for effective prevention and control
ಕಂಟ್ರೋಲ್ ಆಫ್ ಸ್ಟಬಲ್ ಬರ್ನಿಂಗ್. ಈ CAQM ಅಂತ ಏನ್ ಕರಿತೀವಿ, ಇದು ಈ ಒಂದು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಸೊ ಈ ತ್ಯಾಜ್ಯವನ್ನ ಬರ್ನ್ ಮಾಡೋದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವೊಂದು ಮೆಜರ್ಮೆಂಟ್ಸ್ ನ ತಗೊಂಡಿದೆ. ಆ ಆಕ್ಷನ್ ಪ್ಲಾನ್ಸ್ ಯಾವ್ದು ಅಂದ್ರೆ, ಫಸ್ಟ್ ಆಕ್ಷನ್ ಪ್ಲಾನ್ ನ ನಾವು ಇನ್ ಸಿಟು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ರಿಮೆಂಬರ್, ಇನ್ ಸಿಟ್ಯೂ ಅಂದ್ರೆ ಆನ್ ದಿ ಸ್ಪಾಟ್ ಅಂತ ಜ್ಞಾಪಕ ಇಟ್ಕೊಳ್ಬೇಕಂದ್ರೆ ಎಲ್ಲಿ ಕೃಷಿ ತ್ಯಾಜ್ಯ ಉಂಟಾಗುತ್ತೋ ಅದೇ ಪ್ರದೇಶದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮೆಜರ್ಮೆಂಟ್ ನ ನಾವು ಇನ್ ಸಿಟು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಸಪೋರ್ಟೆಡ್ ಬೈ CRM ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ ದಿ ಆಕ್ಟಿವಿಟೀಸ್. ಅಂದ್ರೆ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ CRM ಅಂದ್ರೆ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಏನ್ ಮಾಡುತ್ತಂದ್ರೆ, ಸೊ ಇಟ್ ಸಪೋರ್ಟ್ಸ್ ಫಾರ್ ವೇರಿಯಸ್ ಆಕ್ಟಿವಿಟೀಸ್ ಲೈಕ್ CRM ಮಷಿನ್ ಪ್ರಕ್ಯೂರ್ಮೆಂಟ್, ಅಂದ್ರೆ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಮಷಿನ್ ನ ಪ್ರಕ್ಯೂರ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೆಟ್ಟಿಂಗ್ ಅಪ್ ಆಫ್ ಕಸ್ಟಮ್ ಹೈರಿಂಗ್ ಸೆಂಟರ್, ಸೊ ಅದನ್ನ ಹೈರ್ ಮಾಡ್ಲಿಕ್ಕೆ, ಸಪೋಸ್ ಪರ್ಚೇಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದನ್ನ ಹೈರ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹೈ ಈಲ್ಡ್ ಅಂಡ್ ಶಾರ್ಟ್ ಡ್ಯೂರೇಷನ್ ಪ್ಯಾಡಿ ವೆರೈಟೀಸ್. ಸೊ ಹೈ ಈಲ್ಡ್ ಅಂದ್ರೆ ಹೆಚ್ಚಿಗೆ ಇಳುವರಿ ಬರ್ತಕ್ಕಂಥ ಮತ್ತೆ ಕಡಿಮೆ ಡ್ಯೂರೇಷನ್ ಅಲ್ಲಿ ಪ್ಯಾಡಿ ಈ ಭತ್ತ ಏನಿರುತ್ತೆ ಆ ಬೆಳೆಗಳು ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ದಟ್ ಈ ವಿಂಟರ್ ಸೀಸನ್ ಬರೋದಕ್ಕಿಂತ ಮುಂಚೆ ಅವರು ಕ್ರಾಪ್ ನ ಹಾರ್ವೆಸ್ಟ್ ಮಾಡಬಹುದು. ಯಾಕಂದ್ರೆ ಈ ವಿಂಟರ್ ಸೀಸನ್ ಅಲ್ಲೇ ಈ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ವಿಂಟರ್ ಸೀಸನ್ ಅಲ್ಲಿ ಡ್ರೈ ಏರ್ ಇರೋದ್ರಿಂದ ಆ ಒಂದು ಪೊಲ್ಯೂಷನ್ ಈಸಿಯಾಗಿ ಕ್ಯಾರಿ ಆಗಲ್ಲ, ಸ್ಪೇಸ್ಗೆ ಕ್ಯಾರಿ ಆಗಲ್ಲ. ಬಟ್ ಸಮ್ಮರ್ ಅಲ್ಲಿ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಿಂದ ಶಾರ್ಟ್ ಡ್ಯೂರೇಷನ್ ಪ್ಯಾಡಿ ವೆರೈಟೀಸ್, ಸೊ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚು ಈಲ್ಡ್ ಬರ್ತಕ್ಕಂತ ಈ ಭತ್ತದ ವೆರೈಟೀಸ್ ನ ಕೂಡ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ವಿಂಟರ್ ಗಿಂತ ಮುಂಚೆ ಸೊ ಅವರು ತಮ್ಮ ಎಲ್ಲಾ ಆಕ್ಟಿವಿಟೀಸ್ ನ ಮುಗಿಸಿರ್ಬೋದು. ಅದಾದ್ಮೇಲೆ ಸ್ಟ್ಯಾಗರಿಂಗ್ ಆಫ್ ಹಾರ್ವೆಸ್ಟಿಂಗ್ ಸ್ಕೆಡ್ಯೂಲ್. ಸೊ ಈ ಹಾರ್ವೆಸ್ಟಿಂಗ್ ಏನಿರುತ್ತೆ, ಕೊಯ್ಲು ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಸ್ಟ್ಯಾಗರ್ ಮಾಡೋದು ಅಥವಾ ಸ್ಪ್ರೆಡ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಬಯೋ ಡಿಕಂಪೋಸರ್ ಬೈ IARI ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸೊ ಅದರಲ್ಲಿ ಬಯೋ ಡಿಕಂಪೋಸರ್ ನ ಯೂಸ್ ಮಾಡ್ತಕ್ಕಂಥದ್ದು, ಅಂದ್ರೆ ಅದನ್ನ ಬರ್ನ್ ಮಾಡದೆ ಅದನ್ನ ಹೇಗೆ ಡಿಕಂಪೋಸ್ ಮಾಡೋದು. ಸೊ ಅದಕ್ಕೆ ಬೂಮ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಬೂಮ್ ಅಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇರುತ್ತೆ. ಸೊ ಈ ಕೆಮಿಕಲ್ ಸಬ್ಸ್ಟೆನ್ಸ್ ನ ಆಡ್ ಮಾಡೋದ್ರ ಮುಖಾಂತರ ಬರ್ನ್ ಮಾಡದೆ ಅದನ್ನ ಡಿಕಂಪೋಸ್ ಮಾಡಬಹುದಾಗಿರುತ್ತೆ. ಇದನ್ನೆಲ್ಲ ನಾವು ಇನ್ ಸಿಟು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಅದೇ ಸ್ಥಳಕ್ಕೆ ಹೋಗಿ ಮಾಡ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಎರಡನೇ ಮೆಥಡ್ ನ ನಾವು ಎಕ್ಸ್ ಸಿಟು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ಸ್ಟಬಲ್ ಜನರೇಟ್ ಆಗುತ್ತೋ ಆ ಸ್ಥಳದಲ್ಲಿ ಮಾಡೋದಿಲ್ಲ, ಬೇರೆ ಸ್ಥಳದಲ್ಲಿ ಮಾಡ್ತಕ್ಕಂಥ ನಿರ್ವಹಣೆಯನ್ನ ನಾವು ಎಕ್ಸ್ ಸಿಟು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದಿಸ್? ಆಲ್ಟರ್ನೇಟಿವ್ ಯೂಸ್ ಆಫ್ ಪ್ಯಾಡಿ ಸ್ಟ್ರಾ, ನೇಮ್ಲಿ ಬಯೋಮಾಸ್ ಪವರ್ ಪ್ರಾಜೆಕ್ಟ್ಸ್. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಪ್ಯಾಡಿ ಸ್ಟ್ರಾ ಏನಿರುತ್ತೆ ಅಂದ್ರೆ ಈ ಭತ್ತದ ಒಂದು ರೆಸಿಡ್ಯೂಸ್ ಏನಿರುತ್ತೆ ಅಥವಾ ಲೆಫ್ಟ್ ಔಟ್ ಪಾರ್ಟ್ ಏನಿರುತ್ತೆ, ಇದನ್ನ ಬೇರೆ ಎಕನಾಮಿಕಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಅದನ್ನ ಬರ್ನ್ ಮಾಡೋದಕ್ಕಿಂತ ಬೇರೆ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರೆ ಪ್ರೊಡಕ್ಟಿವ್ಲಿ. ಸೊ ಒಂದು ಬಯೋಮಾಸ್ ಪವರ್ ಪ್ರಾಜೆಕ್ಟ್ಸ್ಗೆ ವಿದ್ಯುತ್ ನ ತಯಾರಿ ಮಾಡ್ಲಿಕ್ಕೆ ಬಳಸ್ತಾರೆ. ಕೋ ಫೈರಿಂಗ್ ಇನ್ ಥರ್ಮಲ್ ಪವರ್ ಪ್ಲಾಂಟ್. ಸೊ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ ಅದರಲ್ಲಿ ಕೋ ಫೈರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಫೀಡ್ ಸ್ಟಾಕ್ ಫಾರ್ 2G ಎಥನಾಲ್ ಪ್ಲಾಂಟ್. ಸೊ ಈ ಎಥನಾಲ್ ಪ್ಲಾಂಟ್ಸ್ ಏನಿರುತ್ತೆ ಅಲ್ಲಿ ಫೀಡ್ ಸ್ಟಾಕ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಫೀಡ್ ಸ್ಟಾಕ್ ಇನ್ ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್. ಸೊ ಅಗೇನ್ ಸೇಮ್ ಬಯೋಗ್ಯಾಸ್ ಪ್ಲಾಂಟ್ಸ್ ಅಲ್ಲಿ ಇದನ್ನ ಫೀಡ್ ಸ್ಟಾಕ್ ಆಗಿ ಯೂಸ್ ಮಾಡಬಹುದು. ಅದಾದ್ಮೇಲೆ ಫ್ಯೂಯಲ್ ಇನ್ ಇಂಡಸ್ಟ್ರಿಯಲ್ ಬಾಯ್ಲರ್. ಸೊ ಈ ಕೈಗಾರಿಕೆಗಳ ಬಾಯ್ಲರ್ಸ್ ಏನಿರುತ್ತೆ ಸೊ ಅಲ್ಲಿ ಇದನ್ನ ಇಂಧನವಾಗಿ ಯೂಸ್ ಮಾಡಬಹುದು. ಅದಾದ್ಮೇಲೆ WTE ಪ್ಲಾಂಟ್ಸ್, WTE ವೇಸ್ಟ್ ಟು ಎನರ್ಜಿ ಅಂತ ಕರಿತೀವಿ. ಸೊ ಅಂದ್ರೆ ವೇಸ್ಟ್ ಇಂದ ಅದನ್ನ ಶಕ್ತಿಯಾಗಿ ಉತ್ಪಾದನೆ ಮಾಡ್ತಕ್ಕಂಥ ಪ್ಲಾಂಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಮತ್ತೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಅಂದ್ರೆ ವಸ್ತುಗಳನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಅದನ್ನ ಪ್ಯಾಕ್ ಮಾಡ್ತೀವಲ್ವಾ, ಆ ಪ್ಯಾಕೇಜಿಂಗ್ ಮೆಟೀರಿಯಲ್ ಗಳ ತಯಾರಿಕೆಯಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಇದನ್ನ ನಾವು ಎಕ್ಸ್ ಸಿಟು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ಇನ್ನೂ ಕೆಲವೊಂದು ಮೆಜರ್ಸ್ ಇದಾವೆ. ಒಂದು ಪ್ರಾಹಿಬಿಷನ್ ಆಫ್ ಸ್ಟಬಲ್ ಆರ್ ಕ್ರಾಪ್ ರೆಸಿಡ್ಯೂ ಬರ್ನಿಂಗ್. ಸೊ ಇದನ್ನ ಸ್ಟಾಪ್ ಮಾಡ್ತಕ್ಕಂಥದ್ದು. ಎಫೆಕ್ಟಿವ್ ಮಾನಿಟರಿಂಗ್ ಅಂಡ್ ಎನ್ಫೋರ್ಸ್ಮೆಂಟ್, ಅಂದ್ರೆ ಬರೀ ರೂಲ್ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಎನ್ಫೋರ್ಸ್ ಮಾಡ್ಬೇಕು, ಅದನ್ನ ಚೆಕ್ ಮಾಡ್ಬೇಕು, ವಿಜಿಲೆನ್ಸ್ ಇರ್ಬೇಕು. ಸೊ ಇದನ್ನ ಕೂಡ ಕೈಗೊಳ್ತಾರೆ. ಸ್ಕೀಮ್ಸ್ ಟು ರೆಡ್ಯೂಸ್ ದಿ ಜನರೇಷನ್ ಆಫ್ ಪ್ಯಾಡಿ ಸ್ಟ್ರಾ, ಅಂದ್ರೆ ಬೇರೆ ಬೆಳೆಗಳನ್ನ ಬೆಳೆಯುವುದಕ್ಕೆ ಉತ್ತೇಜನ ಮಾಡುವುದರ ಮುಖಾಂತರ ಈ ಪ್ಯಾಡಿ ಸ್ಟ್ರಾ ಉತ್ಪತ್ತಿ ಆಗೋದನ್ನ ಕಡಿಮೆ ಮಾಡ್ತಕ್ಕಂಥ ಸ್ಕೀಮ್ಸ್ ಇರುತ್ತೆ. ಅದಾದ್ಮೇಲೆ IEC ಆಕ್ಟಿವಿಟೀಸ್. IEC we call it as information, education and communication ಅಂತ ಕರಿತೀವಿ. ಸೊ ಅಂದ್ರೆ ಸೊ ಇಲ್ಲಿ ಈ ಸ್ಟಬಲ್ ಬರ್ನಿಂಗ್ ಇಂದ ಉಂಟಾಗ್ತಕ್ಕಂತ ತೊಂದರೆಗಳೇನಿದೆ ಅದನ್ನ ಎಜುಕೇಟ್ ಮಾಡೋದ್ರ ಮುಖಾಂತರ ಸೊ ಈ ಸ್ಟಬಲ್ ಬರ್ನಿಂಗ್ ನ ಕಡಿಮೆ ಮಾಡಬಹುದು. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಫಾರ್ ರೆಕಾರ್ಡಿಂಗ್ ಅಂಡ್ ಮಾನಿಟರಿಂಗ್ ಆಫ್ ಫೈರ್ ಕೌಂಟ್. ಸೊ ಅಲ್ಲಿ
ಎಷ್ಟು ಫೈರ್ ಮಾಡಲಾಗುತ್ತೆ ಅಂದ್ರೆ ಸ್ಟಬಲ್ ಬರ್ನಿಂಗ್ ಎಷ್ಟು ಸಂಖ್ಯೆಯಲ್ಲಿ ನಡೆಯುತ್ತೆ ಅದನ್ನ ಒಂದು ಅಕೌಂಟಿಂಗ್ ಮತ್ತೆ ರೆಕಾರ್ಡಿಂಗ್ ಮಾಡಲಿಕ್ಕೆ ಕೂಡ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅದಾದ್ಮೇಲೆ ಟು ಸಪೋರ್ಟ್ ದಿ ಎಫರ್ಟ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಪಂಜಾಬ್ ಅಂಡ್ ಹರಿಯಾಣ, ಉತ್ತರ ಪ್ರದೇಶ್ ಅಂಡ್ ಡೆಲ್ಲಿ to address air pollution and to subsidize machinery required for management of crop residue, the central sector scheme on promotion of agricultural mechanization for in situ management of crop residue in the states of Punjab, Haryana and Uttar Pradesh and National Capital Territory of Delhi is being implemented from 2018-19. ಅಂದ್ರೆ ಈ ಒಂದು ಪಂಜಾಬ್ ಹರಿಯಾಣ ಇಲ್ಲಿ ಸ್ಟಬಲ್ ಬರ್ನಿಂಗ್ ನ ಕಡಿಮೆ ಮಾಡ್ಲಿಕ್ಕೆ ಅಲ್ಲಿ ಸಬ್ಸಿಡೈಸ್ ಮೆಷಿನರಿ ಏನಿದೆ ಆ ಮೆಷಿನರಿಯನ್ನ ಕೊಡ್ಲಿಕ್ಕೆ ಆ ಕ್ರಾಪ್ ರೆಸಿಡ್ಯೂ ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಬ್ಸಿಡೈಸ್ಡ್ ಮೆಷಿನರಿ ಏನಿದೆ ಸೊ ಅದನ್ನ ಕೊಡ್ಲಿಕ್ಕೆ ಸೊ ಇದನ್ನ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಆಫ್ ಕ್ರಾಪ್ ರೆಸಿಡ್ಯೂ ಇನ್ ಸ್ಟೇಟ್. ಸೊ ಆ ಒಂದು ಮಷಿನರಿನ ಸಬ್ಸಿಡಿ ರೇಟ್ಸ್ ಅಲ್ಲಿ ಕೊಡ್ಲಿಕ್ಕೆ ಸೊ 2018-19ರಿಂದನೇ ಸ್ಕೀಮ್ಸ್ ಇಂಪ್ಲಿಮೆಂಟ್ ಆಗಿರುತ್ತೆ. So under this scheme, financial assistance at 50% of the cost of the machinery is provided to farmers for purchase. So farmers ಏನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಯಾವುದು ಪ್ರಮೋಷನ್ ಆಫ್ ಅಗ್ರಿಕಲ್ಚರಲ್ ಮೆಕನೈಸೇಷನ್ ಫಾರ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ 50% ರಿಯಾಯಿತಿ ಸಿಗಲಿದೆ of unidentified crop residue management machinery, and financial assistance up to 80% of the project cost is provided to cooperative societies of farmers. So ಯಾವ್ದಾದ್ರು farmer cooperative society ಇದ್ರೆ 80% economical assistance ಸಿಗುತ್ತೆ. farmer producer organizations ಗೂ ಕೂಡ 80%, ರಿಜಿಸ್ಟರ್ಡ್ ಫಾರ್ಮರ್ ಸೊಸೈಟೀಸ್ ಮತ್ತೆ ಪಂಚಾಯತ್ಸ್ ಗೂ ಕೂಡ 80% ಡಿಸ್ಕೌಂಟ್ ಅಥವಾ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗಲಿದೆ. ಫಾರ್ ಎಸ್ಟಾಬ್ಲಿಷಿಂಗ್ ಕಸ್ಟಮ್ ಹೈರಿಂಗ್ ಸೆಂಟರ್, ಸೊ ಈ ಒಂದು ಬಾಡಿಗೆಗೆ ಕೊಡ್ತಕ್ಕಂತ ಒಂದು ಹೈರಿಂಗ್ ಸೆಂಟರ್ಸ್ ಏನಿದೆ ಇದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ 80% ಅಷ್ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗುತ್ತೆ ಆಫ್ ಐಡೆಂಟಿಫೈಡ್ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಮಿಷನರಿ. ಅಂದ್ರೆ ಅವರೇ ಗುರುತಿಸಿರ್ತಕ್ಕಂತ ಈ ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಮಿಷನರಿ ಏನಿರುತ್ತೆ ಅದನ್ನ ಪರ್ಚೇಸ್ ಮಾಡಿ ಅದನ್ನ ಹೈರ್ ಮಾಡ್ಲಿಕ್ಕೆ ಅಥವಾ ಅದನ್ನ ಬೇರೆಯವರಿಗೆ ಬಾಡಿಗೆ ಮುಖಾಂತರ ಕೊಡ್ಲಿಕ್ಕೆ 80% ಅಷ್ಟು ಆರ್ಥಿಕ ಸಹಾಯವನ್ನ ಇದರಲ್ಲಿ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. 2 ಪ್ಲಾಂಟ್ ಸ್ಪೀಶೀಸ್ ನೌ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. ಸೊ 2 ಸಸ್ಯ ಪ್ರಭೇದಗಳು ಸಂಪೂರ್ಣವಾಗಿ ನಶಿಸಿ ಹೋಗಿವೆ. ಸೊ ನೀವು ಈ ಚಿತ್ರಗಳಲ್ಲಿ ಅವುಗಳ ಪ್ರಭೇದಗಳನ್ನ ಸ್ಪೆಸಿಮೆನ್ಸ್ ನ ನೋಡ್ಬೋದು. ಅದು ಯಾವ್ದು ಅಂದ್ರೆ 2 species of plants first collected by botanist more than 125 years ago. ಸೊ ಈ ಒಂದು ಸ್ಪೀಶೀಸ್ ನ ಒಂದು ಸ್ಯಾಂಪಲ್ಸ್ ಏನಿರುತ್ತೆ ಅದನ್ನ 125 ವರ್ಷಗಳ ಹಿಂದೆ ಕಲೆಕ್ಟ್ ಮಾಡಲಾಗಿರುತ್ತೆ. ಯಾರಿಂದ ಅಂದ್ರೆ ಫ್ರಮ್ ಮೇಘಾಲಯ ಅಂಡ್ ಅಂಡಮಾನ್ ಐಲ್ಯಾಂಡ್. ಸೊ ಇವು ಮೇಘಾಲಯ ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ದೊರೆತಕ್ಕಂತ ಪ್ಲಾಂಟ್ಸ್ ಆಗಿರುತ್ತೆ. ಆರ್ ನೌ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಅಕಾರ್ಡಿಂಗ್ ಟು ನ್ಯೂ ಪೇಪರ್ ಪಬ್ಲಿಷ್ಡ್ ಇನ್ ದಿ ಜರ್ನಲ್ ಆಫ್ ಥ್ರೆಟನ್ಡ್ ಟ್ಯಾಕ್ಸಾ. ಸೊ ಜರ್ನಲ್ ಆಫ್ ಥ್ರೆಟನ್ ಟ್ಯಾಕ್ಸಾದಲ್ಲಿ ಪಬ್ಲಿಷ್ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಈ 2 ಸಸ್ಯ ಪ್ರಭೇದಗಳು ಸಂಪೂರ್ಣವಾಗಿ ನಶಿಸಿ ಹೋಗಿವೆ. ಸೊ ಈ ಪ್ರಭೇದಗಳ ಜೀನಸ್ ಯಾವುದು ಅಂದ್ರೆ ಬೋಯ್ಸೆ ಬೆರ್ಜಿಯಾ ಅಂತ ಕರಿತೀವಿ. ಸೊ ಅವುಗಳು ಯಾವ ಫ್ಯಾಮಿಲಿಗೆ ಸೇರಿದೆ ಅಂದ್ರೆ ಜಿಂಜಿಬೆರೇಸಿಯೆ ಫ್ಯಾಮಿಲಿ ಅಂತ ಕರಿತೀವಿ. ಸೊ ಜಿಂಜಿಬೆರೇಸಿಯೆ ಅಂದ್ರೆ ಅದು ಜಿಂಜರ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ಫ್ಲವರಿಂಗ್ ಪ್ಲಾಂಟ್ ಆಗಿರುತ್ತೆ. ಅಂದ್ರೆ ಶುಂಠಿಯ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಸಸ್ಯಗಳನ್ನ ಹೂಗಳನ್ನ ಬಿಡ್ತಕ್ಕಂಥ ಒಂದು ಸಸ್ಯಗಳ ಜಾತಿ ಆಗಿರುತ್ತೆ. ಸೊ ಯೂಶುವಲಿ ಈ ತರ ಜೀನಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ, ಯಾಕಂದ್ರೆ ಇವೆರಡು ಪ್ಲಾಂಟ್ಸ್ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ಕಾರಣದಿಂದ. ಸೊ ಇದರಲ್ಲಿ ಫಸ್ಟ್ ಪ್ಲಾಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ಬೋಯ್ಸೆನ್ ಬರ್ಜಿಯಾ ರೋಬ್ರೊಲ್ಯೂಟಿಯಾ ಅಂತ ಕರಿತೀವಿ. ಸೊ ಇಟ್ ಇಸ್ ಫಸ್ಟ್ ಕಲೆಕ್ಟೆಡ್ ಫ್ರಮ್ ದಿ ಕಾಶಿ ಹಿಲ್ಸ್ ತೇರಾ ಇನ್ ಮೇಘಾಲಯ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಕಾಶಿ ಬೆಟ್ಟಗಳು ತೇರಾ ಪ್ರದೇಶದ ಮೇಘಾಲಯದಲ್ಲಿ ಅಕ್ಟೋಬರ್ 10, 1886. ಯು ಕ್ಯಾನ್ ಇಟ್ ಗೋಸ್ ಬ್ಯಾಕ್ ಟು 19th ಸೆಂಚುರಿಯಲ್ಲಿ ಸೊ ಇದನ್ನ ಕಲೆಕ್ಟ್ ಮಾಡ್ಕೊಳ್ಳಾಗಿರುತ್ತೆ ಮೇಘಾಲಯದಲ್ಲಿ. ಇನ್ನೊಂದು ಪ್ಲಾಂಟ್ ನ ನಾವು ಬೋಯ್ಸೆನ್ ಬೆರ್ಜಿಯಾ ಆಲ್ಬೋಲ್ಯೂಟಿಯಾ ಅಂತ ಕರಿತೀವಿ. ಸೊ ಇಟ್ ಈಸ್ ಕಲೆಕ್ಟೆಡ್ ಫ್ರಮ್ ಅಂಡಮಾನ್ ಅಂಡ್ ಸೆಂಟ್ ಟು ರಾಯಲ್ ಬೊಟಾನಿಕ್ ಗಾರ್ಡನ್ಸ್ ಕ್ಯೂ ಇಂಗ್ಲೆಂಡ್ ಇನ್ 1889. ಸೊ 1889ರಲ್ಲಿ ಇದನ್ನ ಅಂಡಮಾನ್ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ರಾಯಲ್ ಬೊಟಾನಿಕ್ ಗಾರ್ಡನ್ಸ್ ಕ್ಯೂ ಇಂಗ್ಲೆಂಡ್ಗೆ ಇದನ್ನ ಕಳಿಸಲಾಗಿರುತ್ತೆ. The possible reasons for their disappearance include climate change, human interference, and over exploitation or natural calamities. So ಇವು ನಶಿಸಿ ಹೋಗ್ಲಿಕ್ಕೆ ಕಾರಣಗಳು ಹೇಳೋದಾದ್ರೆ ಈ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಮತ್ತೆ ಮನುಷ್ಯರ ಚಟುವಟಿಕೆಗಳು ಮತ್ತೆ
ಈ ಒಂದು ಸ್ವಾಭಾವಿಕ ಈ ವಿಕೋಪಗಳು ಏನ್ ನಡೆದಿದ್ದಾವೆ, ಸೊ ಇವು ನಶಿಸಿ ಹೋಗ್ಲಿಕ್ಕೆ ಕಾರಣಗಳು ಅಂತ ಹೇಳಿ. ನೆಕ್ಸ್ಟ್, ದೀಸ್ ಆರ್ ಎಂಡೆಮಿಕ್ ಟು ಲೊಕೇಶನ್ಸ್ ಆಫ್ ದೇರ್ ಡಿಸ್ಕವರಿ. ಅಂದ್ರೆ ಅವು ಯಾವ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಬೋಯ್ಸನಾಲ್ ಬೋಲ್ಟಿಯಾ ಅಂಡ್ ಬೋಯ್ಸನಾ ಬರ್ಜಿಯಾ ರುಬೋಲಿಟಿಯಾ ಆರ್ ಆಲ್ಸೋ ಅಮಾಂಗ್ಸ್ ದಿ ಲೇಟೆಸ್ಟ್ ಎಕ್ಸ್ಪ್ಲೋರ್ಡ್ ಸ್ಪೀಶೀಸ್ ಆಫ್ ದಿ ಜೀನಸ್ ಬೋಯ್ಸೆನ್ ಬರ್ಜಿಯಾ. ಸೊ ನಾನು ಮುಂಚೆನೆ ಹೇಳ್ದಾಗೆ ಬೋಯ್ಸೆನ್ ಬರ್ಜಿಯಾ ಇವು 2 ಸ್ಪೀಶೀಸ್ ಆಗಿರುತ್ತೆ. ಸೊ ಇವು ಯಾವ ಪ್ರದೇಶಗಳಿಂದ ಅವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಮೇಘಾಲಯ ಮತ್ತೆ ಅಂಡಮಾನ್ ಪ್ರದೇಶಗಳಲ್ಲಿ, ಆ ಪ್ರದೇಶಗಳಲ್ಲಿ ಇವು ಎಂಡಮಿಕ್ ಆಗಿರುತ್ತೆ, ಅಂದ್ರೆ ಅಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತ ಪ್ಲಾಂಟ್ಸ್ ಆಗಿರುತ್ತೆ. ದಿ ಆಥರ್ಸ್ ಹ್ಯಾವ್ ರೆಕಮೆಂಡೆಡ್ ಲಿಸ್ಟಿಂಗ್ ದೆಮ್ ಆಸ್ ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್. ಸೊ ಈ ಒಂದು ಆರ್ಟಿಕಲ್ ನ ರೈಟರ್ ಏನ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ 2 ಸ್ಪೀಶೀಸ್ ನ IUCN ರೆಡ್ ಲಿಸ್ಟ್ ಕ್ಯಾಟಗರಿಗೆ ಆಗ್ಬೇಕು ಆನ್ ದಿ ಬೇಸಿಸ್ ಆಫ್ ಫೀಲ್ಡ್ ವಿಸಿಟ್. ಸೊ ಆ ಒಂದು ಫೀಲ್ಡ್ ವಿಸಿಟ್ಸ್ ನ ಆಧಾರದ ಮೇಲೆ, ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಲ್ಲಿ ಬರ್ತಕ್ಕಂತ ಕೆಂಪು ಪಟ್ಟಿಯಲ್ಲಿ ರೆಡ್ ಲಿಸ್ಟ್ ಕ್ಯಾಟಗರಿಗೆ ಇವೆರಡು ಪ್ಲಾಂಟ್ಸ್ ನ ಸೇರಿಸಬೇಕು ಅಂತ ಸಜೆಸ್ಟ್ ಮಾಡಿರ್ತಾರೆ ಅಥವಾ ಶಿಫಾರಸು ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಆರ್ಟಿಕಲ್ ನಂಬರ್ 5. ಸೊ ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇಂಡಿಯಾಸ್ ಮೇಡನ್ ಹ್ಯೂಮನ್ ಸ್ಪೇಸ್ ಮಿಷನ್ ಗಗನಯಾನ್ ವಿಲ್ ಬಿ ಲಾಂಚ್ಡ್ ಇನ್ 2023. ಸೊ 2023ಕ್ಕೆ ಈ ಭಾರತದ ಮೊದಲ ಹ್ಯೂಮನ್ ಸ್ಪೇಸ್ ಮಿಷನ್ ಗಗನಯಾನವನ್ನ ಉಡಾವಣೆ ಮಾಡಲಾಗ್ತಾ ಇದೆ. India will become 4th nation in the world to launch human space flight mission after USA, Russia, China. So USA, Russia, China already ಈ ತರ ಹ್ಯೂಮನ್ ಸ್ಪೇಸ್ ಮಿಷನ್ ನ ಆಲ್ರೆಡಿ ಲಾಂಚ್ ಮಾಡಿರುತ್ತೆ. ಸೊ ಭಾರತ 2023ರಲ್ಲಿ ಇದನ್ನ ಸಕ್ಸಸ್ಫುಲ್ ಆಗಿ ಉಡಾವಣೆ ಮಾಡಿದ್ರೆ ನಾವು ಈ ಪ್ರಪಂಚದ 4ನೇ ರಾಷ್ಟ್ರವಾಗಿರ್ತೀವಿ ಇನ್ ಟರ್ಮ್ಸ್ ಆಫ್ ಲಾಂಚಿಂಗ್ ಹ್ಯೂಮನ್ ಸ್ಪೇಸ್ ಮಿಷನ್. Test vehicle flight for the validation of crew escape system performance and the first uncrewed mission of Gaganyaan are scheduled during the beginning of the second half of 2022. So ಇದರ ಫಸ್ಟ್ ಮಿಷನ್ ಏನಿರುತ್ತೆ ಕ್ರಿಯೂ ಎಸ್ಕೇಪ್ ಸಿಸ್ಟಮ್ ಫಾರ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಅಂದ್ರೆ ಆ ಗ್ರಾವಿಟೇಷನ್ ಪುಲ್ ಏನಿರುತ್ತಲ್ವಾ ಅದನ್ನ ತಪ್ಪಿಸಿಕೊಂಡು ಹೋಗೋದನ್ನ ನಾವು ಎಸ್ಕೇಪ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಸೊ ಇದರ ಫಸ್ಟ್ ಅನ್ಕ್ರೂಡ್ ಮಿಷನ್ ಗಗನ್ಯಾನ್ ಸೊ ಈ ಮುಂದಿನ ವರ್ಷದ ಸೆಕೆಂಡ್ ಹಾಫ್ ಅಂದ್ರೆ 2ನೇ ಹಾಫ್ ಆಫ್ ದಿ ಇಯರ್ ಅಲ್ಲಿ ಇದನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ದಿಸ್ ವಿಲ್ ಬಿ ಫಾಲೋಡ್ ಬೈ ಅದಾದ ನಂತರ ಸೆಕೆಂಡ್ ಅನ್ಕ್ರೂಡ್ ಮಿಷನ್. ಅನ್ಕ್ರೂಡ್ ಅಂದ್ರೆ ಅದರಲ್ಲಿ ಯಾರು ಮನುಷ್ಯರು ಇರೋದಿಲ್ಲ. ಸೊ ಫಸ್ಟ್ ಅಲ್ಲೂ ಕೂಡ ಅನ್ಕ್ರೂಡ್ ಮಿಷನ್, 2ನೇದಲ್ಲೂ ಕೂಡ ಅನ್ಕ್ರೂಡ್ ಮಿಷನ್ ಆಗಿರುತ್ತೆ. ಸೊ ಇನ್ ದಿ ಸೆಕೆಂಡ್ ಅನ್ಕ್ರೂಡ್ ಮಿಷನ್ ಅಟ್ ದಿ ಎಂಡ್ ಆಫ್ 2022 ಕ್ಯಾರಿಯಿಂಗ್ ವಯೋಮಿತ್ರ. ಸೊ ಸೆಕೆಂಡ್ ಅನ್ಕ್ರೂಡ್ ಮಿಷನ್ 2022ರ ಅಂತ್ಯದ ವೇಳೆಗೆ ಲಾಂಚ್ ಮಾಡಲಾಗುತ್ತೆ. ಸೊ ಇದರಲ್ಲಿ ವಯೋಮಿತ್ರ ಅಂತಕ್ಕಂತ ಸ್ಪೇಸ್ ಫೇರಿಂಗ್ ಹ್ಯೂಮನ್ ರಾಬರ್ಟ್ ಡೆವಲಪ್ಡ್ ಬೈ ಇಸ್ರೋ ಅಂಡ್ ಫೈನಲಿ ಫಸ್ಟ್ ಕ್ರೂಡ್ ಗಗನಯಾನ್ ಮಿಷನ್ ಇನ್ 2023. ಸೊ 2ನೇ ಮಿಷನ್ ಆಗಿ ಒಂದು ರೋಬೋಟ್ ನ ಕಳಿಸ್ತಾರೆ. ಆ ರೋಬೋಟ್ ನ ಹೆಸರು ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ವಯೋಮಿತ್ರ ಅಂತ. ಸೊ ಇದನ್ನ ಡೆವಲಪ್ ಮಾಡಿರೋರು ಇಸ್ರೋ. ಅದಾದ್ಮೇಲೆ ಫೈನಲ್ ಆಗಿ ಫಸ್ಟ್ ಕ್ರೂಡ್ ಗಗನ್ಯಾನ್ ಮಿಷನ್ ನ 2023ರಲ್ಲಿ ಸೊ ಮೊದಲ ಬಾರಿಗೆ ಸೊ ಇದೆಲ್ಲ ಸೇಫ್ಟಿ ಮೆಜರ್ಸ್ ನ ಸ್ಟಡಿ ಮಾಡಿದ ನಂತರ ಸೊ ಅದರಲ್ಲಿ ಮನುಷ್ಯರನ್ನ ಕ್ರೂಡ್ ಗಗನಯಾನವನ್ನ 2023ರಲ್ಲಿ ಲಾಂಚ್ ಮಾಡಲಾಗುತ್ತೆ. The objective of Gaganyaan program is to demonstrate the capability to send humans to low Earth orbit on board on Indian launch vehicle and bring them back to Earth safely. So ಇದರ ಉದ್ದೇಶ ಏನು ಅಂದ್ರೆ ಟು ಚೆಕ್ ಮನುಷ್ಯರನ್ನ ಲೋ ಆರ್ಬಿಟ್ ಲೋ ಅರ್ತ್ ಆರ್ಬಿಟ್ಸ್ ಏನಿರುತ್ತೆ ಅಂದ್ರೆ ಭೂಮಿಯ ಅತ್ಯಂತ ತಳಭಾಗದಲ್ಲಿರ್ತಕ್ಕಂಥ ಕಕ್ಷೆಗಳೇನಿರುತ್ತೆ ಸೊ ಅದಕ್ಕೆ ಸೇಫ್ ಆಗಿ ಮನುಷ್ಯರನ್ನ ಕಳಿಸಿ ಮತ್ತೆ ಅವ್ರನ್ನ ಸೇಫ್ ಆಗಿ ವಾಪಸ್ ಕರ್ಸ್ಕೊಳ್ಳೋದು ಇದರ ಉದ್ದೇಶವಾಗಿರುತ್ತೆ. More than 500 industries are involved in the launch of Gaganyaan with several research modules including indigenous health research module. So ಇದರಲ್ಲಿ 500ಕ್ಕೂ ಹೆಚ್ಚು ಒಂದು ಇಂಡಸ್ಟ್ರೀಸ್ ಈ ಒಂದು ಲಾಂಚ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗ್ತಾ ಇದೆ. So with this let's get into the 6th article. So government has taken up several projects under coastal circuit for promotion of cruise tourism. So this obviously comes under Ministry of Tourism. So coastal circuit identified as one of the 15 thematic circuits for development under Swadesh Darshan scheme. So a few days ago ನಾವು Swadesh Darshan scheme ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ 15 ಥೀಮ್ಸ್ ನ ಆಧಾರದ ಮೇಲೆ, ಫಾರ್ ಎಕ್ಸಾಂಪಲ್ ಬುದ್ಧಿಸ್ಟ್ ಥೀಮ್ ಇರ್ಬೋದು, ಟ್ರೈಬಲ್ ಥೀಮ್ ಇರ್ಬೋದು, ಈ ತರ ಅನೇಕ 15 ಥೀಮ್ಸ್ ನ ಆಧಾರದ ಮೇಲೆ ಪ್ರವಾಸೋದ್ಯಮ ಇಲಾಖೆಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಸ್ಕೀಮ್ ಆಗಿರುತ್ತೆ. ಈ ಒಂದು ಸ್ಕೀಮ್ ನಡಿಯಲ್ಲಿ ಕೋಸ್ಟಲ್ ಸರ್ಕ್ಯೂಟ್ ಅಂತ ಕೂಡ ಬರುತ್ತೆ. ಅಂದ್ರೆ
ಈ ಕರಾವಳಿ ಪ್ರದೇಶಗಳಲ್ಲಿ ಇರ್ತಕ್ಕಂತ ಈ ಟೂರಿಸ್ಟ್ ಪ್ಲೇಸ್ ಏನಿರುತ್ತೆ ಅದನ್ನ ಹರ್ನೇಸ್ ಮಾಡ್ಲಿಕ್ಕೆ, ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ ನ ಮೇಕ್ ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಕೋಸ್ಟಲ್ ಸರ್ಕ್ಯೂಟ್ ನ ಅಡಿಯಲ್ಲಿ ಈ ಕ್ರೂಸ್ ಟೂರಿಸಂ ಅನ್ನೋದು ಬರುತ್ತೆ. So recognizing the potential of cruise tourism, Ministry of Tourism has identified cruise tourism as one of the ನಿಶ್ ಟೂರಿಸಂ ಪ್ರಾಡಕ್ಟ್. ಸೊ ಈ ಒಂದು ಟೂರಿಸಂ ಪ್ರಾಡಕ್ಟ್ಸ್ ಅಲ್ಲಿ ಈ ಕ್ರೂಸ್ ಟೂರಿಸಂ ಏನಿದೆ ಅಂದ್ರೆ ನೀರಿನಲ್ಲಿ ಗೆ ಸಂಬಂಧಪಟ್ಟಂತ ಒಂದು ಪ್ರವಾಸೋದ್ಯಮ ಏನಿದೆ ಇದು ಕೂಡ ಒಂದು ಪೊಟೆನ್ಶಿಯಲ್ ಟೂರಿಸಂ ಅಂತ ಐಡೆಂಟಿಫೈ ಮಾಡಿರುತ್ತೆ. ಡೆವಲಪ್ಮೆಂಟ್ ಅಂಡ್ ಪ್ರಮೋಷನ್ ಆಫ್ ದಿಸ್ ಟೂರಿಸಂ and the products including cruise tourism is primarily the responsibility of the respective state governments and union territories administration. ಅಂದ್ರೆ ಈ ಒಂದು ವಾಟರ್ ರಿಸೋರ್ಸಸ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಆ ರಾಜ್ಯಗಳೇ ಈ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡ್ತಕ್ಕಂತ ಒಂದು ಅಧಿಕಾರ ಅಥವಾ ಅದರ ಆಡಳಿತದ ಜವಾಬ್ದಾರಿ ಆಯಾ ಕೇಂದ್ರ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಜವಾಬ್ದಾರಿಯಾಗಿರುತ್ತೆ. However, Ministry of Tourism provides central finance assistance. So ಅದರ ಆಡಳಿತವನ್ನ ಕೇಂದ್ರ ಸರ್ಕಾರಗಳು ಮತ್ತೆ ಯುಟಿಗಳು ನಿಯಂತ್ರಣ ಮಾಡಿದ್ರು ಕೂಡ ಅದರ ಹಣಕಾಸಿನ ಸಹಯೋಗ ಏನಾಗುತ್ತೆ ಇದು ಮಿನಿಸ್ಟ್ರಿ ಆಫ್ ಟೂರಿಸಂ ಇಂದಾನೆ ಬರುತ್ತೆ ಟು ದಿ ಸೆಂಟ್ರಲ್ ಗವರ್ನಮೆಂಟ್ ಏಜೆನ್ಸೀಸ್ ಫಾರ್ ಡೆವಲಪ್ಮೆಂಟ್ ಆಫ್ ಟೂರಿಸಂ ಇನ್ಕ್ಲೂಡಿಂಗ್ cruise tourism, cruising along rivers on receipt of the complete proposals under the scheme of assistance to central agencies for tourism infrastructure development. So ರಾಜ್ಯಗಳು ಈ ಒಂದು ಟೂರಿಸಂ ರಿಲೇಟೆಡ್ ಪ್ರಪೋಸಲ್ ನ ಸಬ್ಮಿಟ್ ಮಾಡಿದ ನಂತರ ಸೊ ಈ ಒಂದು ಮಿನಿಸ್ಟ್ರಿ ಆಫ್ ಟೂರಿಸಂ ಇಂದ ಹಣಕಾಸಿನ ಸಹಯೋಗ ಈ ಒಂದು ಕ್ರೂಸ್ ಟೂರಿಸಂಗೆ ಬಿಡುಗಡೆ ಮಾಡಲಾಗುತ್ತೆ. In addition, Ministry of Tourism provides financial assistance to various state governments, UTs, administration for various tourism projects. So, ಇದರೊಂದಿಗೆ ಬೇರೆ ಬೇರೆ ಟೂರಿಸಂ ಪ್ರಾಜೆಕ್ಟ್ಸ್ ಕೂಡ ಇದರಲ್ಲಿ ಹಣ ಸಹಾಯ ಮಾಡಲಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ಅಬೋವ್ ಅಂದ್ರೆ ಕ್ರೂಸ್ ಟೂರಿಸಂ ನ ಬದಲಾಗಿ ಅದರ ಜೊತೆಗೆ ಸೊ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಹ್ಯಾಸ್ ಆಲ್ಸೋ ಇಂಪ್ಲಿಮೆಂಟೆಡ್ ಸಾಗರ್ ಮಾಲಾ. ಸೊ ಸಾಗರ್ ಮಾಲಾ ಬಗ್ಗೆನೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಚೆಕ್ ಬ್ಯಾಕ್ ದಿ ಪ್ಲೇ ಲಿಸ್ಟ್. ಸೊ ವಿಚ್ ಇಸ್ ಅ ನ್ಯಾಷನಲ್ ಪ್ರೋಗ್ರಾಮ್ aimed at accelerating economic development in the country by harnessing the potential of India's 7,500 kilometers long coastline. ಅಂದ್ರೆ ಭಾರತದ ತೀರ ಪ್ರದೇಶ 7,500 ಕಿಲೋಮೀಟರ್ ವರೆಗೂ ಸ್ಟ್ರೆಚ್ ಆಗಿರುತ್ತೆ ಅಂಡ್ 14,500 kilometers of potentially navigable ವಾಟರ್ ವೇಸ್. ಈ ವಾಟರ್ ವೇಸ್ 14,500 ಕಿಲೋಮೀಟರ್ಸ್ ಅಷ್ಟು ವಾಟರ್ ವೇಸ್ ನ ನಾವು ನ್ಯಾವಿಗೇಟ್ ಮಾಡ್ತಕ್ಕಂತ ಒಂದು ಕೆಪಾಸಿಟಿಯನ್ನ ಹೊಂದಿರ್ತೀವಿ. ಅದರಿಂದ ಈ ಒಂದು ಪೊಟೆನ್ಶಿಯಲ್ ಸೊ ಇದರಿಂದ ನಾವು ಇಕನಾಮಿಕಲ್ ಆಕ್ಟಿವಿಟೀಸ್ ನ ವೃದ್ಧಿ ಮಾಡತಕ್ಕಂಥದ್ದು ಈ ಸಚಿವಾಲಯದ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಸ್ವದೇಶ ದರ್ಶನ್ ಸ್ಕೀಮ್ ಅಂತ ಹೇಳಿದೆ, ಅದರಲ್ಲಿ 15 ಥೀಮ್ಸ್ ಬರುತ್ತೆ. ಆ 15 ಥೀಮ್ಸ್ ಅಲ್ಲಿ ಕೋಸ್ಟಲ್ ಸರ್ಕ್ಯೂಟ್ ಕೂಡ ಒನ್ ಆಫ್ ದಿ ಥೀಮ್ಸ್ ಆಗಿರುತ್ತೆ. ಸೊ ಮಿಕ್ಕಿದ ಥೀಮ್ಸ್ ನ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ಇಟ್ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ detailed video on Swadesh Darshan scheme. So with this, let's get into the next article. So Ministry of Jal Shakti, Rashtriya Jal Jeevan Kosh. So what is Rashtriya Jal Jeevan Kosh? So Government of India is implementing Jal Jeevan Mission. So idu Jal Jeevan Mission anta ಒಂದು ಪ್ರೋಗ್ರಾಮ್ ನ ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ದಿಸ್ ಈಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಟೇಟ್. ಸೊ ರಾಜ್ಯಗಳೊಂದಿಗೆ ಪಾರ್ಟ್ನರ್ಶಿಪ್ ನ ಮುಖಾಂತರ ಈ ಒಂದು ಮಿಷನ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇದರ ಪರ್ಪಸ್ ಏನು ಅಂದ್ರೆ ಟು ಮೇಕ್ ಪ್ರಾವಿಷನ್ಸ್ ಆಫ್ ಪೋರ್ಟಬಲ್ ವಾಟರ್, ಟ್ಯಾಪ್ ವಾಟರ್ ಸಪ್ಲೈ ಟು ಎವ್ರಿ ರೂರಲ್ ಹೌಸ್ ಹೋಲ್ಡ್ ಇನ್ ದ ಕಂಟ್ರಿ ಬೈ 2024. ಸೊ ಇದರ ಪ್ರಮುಖ ಆಬ್ಜೆಕ್ಟಿವ್ ಏನಂದ್ರೆ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗಳಿಗೂ ಪೋರ್ಟಬಲ್ ನೀರು, ಟ್ಯಾಪ್ ವಾಟರ್ ಅಂದ್ರೆ ಕುಡಿಯಲು ಯೋಗ್ಯವಾದ ನೀರನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿದೆ. ಸೊ ಬರೀ ವಾಟರ್ ಸಪ್ಲೈ ಅಲ್ಲ, ಇಟ್ ಈಸ್ ಪೋರ್ಟಬಲ್ ಟ್ಯಾಪ್ ವಾಟರ್. ಸೊ ಅಂದ್ರೆ ನಲ್ಲಿಯಿಂದ ಬರ್ತಕ್ಕಂಥ ನೀರನ್ನ ಅವರು ನೇರವಾಗಿ ಕನ್ಸ್ಯೂಮ್ ಮಾಡ್ಬೋದು. ಅದನ್ನ ನಾವು ಪೋರ್ಟಬಲ್ ಟ್ಯಾಪ್ ವಾಟರ್ ಅಂತ ಕರಿತೀವಿ. ಸೊ ಅದನ್ನ ನಾವು ಮತ್ತೆ ಫಿಲ್ಟರ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. To enable individual institutions, corporates and philanthropists etc. who have a desire to give back to the society. ಅಂದ್ರೆ ಯಾರ್ಯಾರು ವೈಯಕ್ತಿಕವಾಗಿ ಅಥವಾ ಯಾವ್ದಾದ್ರು ಸಂಸ್ಥೆಗಳು, ಕಾರ್ಪೊರೇಟ್ಸ್ ಮತ್ತೆ ದಾನಿಗಳು ಯಾರಿರ್ತಾರೋ, ಫಿಲಾಂಥ್ರೋಪಿಸ್ಟ್ ಅಂತ ಏನ್ ಕರಿತೀವಿ, ಅವರು ಸಮಾಜಕ್ಕೆ ಏನಾದ್ರೂ ಕೊಡುಗೆಯಾಗಿ ಕೊಡ್ಬೇಕು ಅಂತ ಉದ್ದೇಶ ಇರ್ತಕ್ಕಂಥವ್ರಿಗೆ ಸೊ ಈ ಒಂದು ಸ್ಕೀಮ್ ಅಲ್ಲಿ ಅವರು ಹಣವನ್ನ ದಾನ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ಸ್ಕೀಮ್ ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ಜಲ್ ಜೀವನ್ ಕೋಶ್ ಅಂತ ಕರಿತೀವಿ. ಈ ರಾಷ್ಟ್ರೀಯ ಜಲ್ ಜೀವನ್ ಕೋಶ್ ಇಸ್ ಅ ಪಾರ್ಟ್ ಆಫ್ ಜಲ್ ಜೀವನ್ ಮಿಷನ್. ಸೊ ಜಲ್ ಜೀವನ್ ಮಿಷನ್ ನ ಒಂದು ಭಾಗವಾಗಿರ್ತಕ್ಕಂಥದ್ದನ್ನ ನಾವು ರಾಷ್ಟ್ರೀಯ ಜಲ್ ಜೀವನ್ ಕೋಶ್ ಅಂತ ಕರಿತೀವಿ. ಸೊ ದಿಸ್ ಹ್ಯಾಸ್ ಬೀನ್ ಸೆಟ್ ಅಪ್ ಟು ರಿಸೀವ್ ಕಾಂಟ್ರಿಬ್ಯೂಷನ್ಸ್, ಡೊನೇಷನ್ಸ್ ಟು ಅಚೀವ್ ದಿ ಗೋಲ್ ಆಫ್ ಜಲ್ ಜೀವನ್ ಮಿಷನ್. ಸೊ ಈ ಜಲ್ ಜೀವನ್ ಮಿಷನ್ ಏನಿದೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ
ಕುಡಿಯುವ ನೀರಿನ ನಲ್ಲಿಗಳನ್ನ ಅಂದ್ರೆ ಟ್ಯಾಪ್ ವಾಟರ್ ಸಪ್ಲೈನ ಮಾಡ್ಲಿಕ್ಕೆ ಈ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ನ ರೀಚ್ ಮಾಡ್ಲಿಕ್ಕೆ ಸೊ ಈ ಒಂದು ರಾಷ್ಟ್ರೀಯ ಜಲ್ ಜೀವನ್ ಕೋಶ್ ಅನ್ನೋದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರಲ್ಲಿ ಡೆಡಿಕೇಟೆಡ್ ವೆಬ್ಸೈಟ್ ನ ಇದಕ್ಕೆ ಕ್ರಿಯೇಟ್ ಮಾಡಿರ್ತಾರೆ, jaljeevankosh.gov.in. So this has been developed to facilitate donations and contributions from donors which can made directly through RJJK ಅಂದ್ರೆ ರಾಷ್ಟ್ರೀಯ ಜಲ್ ಜೀವನ್ ಕೋಶ್ ವೆಬ್ಸೈಟ್, ಆಲ್ಸೋ ಥ್ರೂ JJM ಜಲ್ ಜೀವನ್ ಮಿಷನ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಯಾರು ಬೇಕಾದ್ರೂ ಇದಕ್ಕೆ ಹಣವನ್ನ ದಾನ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ NESIDS scheme. So what is NESIDS? So full form ಏನು ಅಂದ್ರೆ ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಆಗಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ has sanctioned projects in various identified sectors as per the scheme guidelines. So ಈ ಒಂದು ಸ್ಕೀಮ್ ನ ಗೈಡ್ಲೈನ್ಸ್ ಪ್ರಕಾರ ಈ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅದಕ್ಕೆ ಫಂಡ್ ಸ್ಯಾಂಕ್ಷನ್ ಆಗಿರುತ್ತೆ. So far 110 projects worth rupees 2,563.14 crore in sectors such as connectivity, ಅದಾದ್ಮೇಲೆ ಪವರ್, ವಾಟರ್ ಸಪ್ಲೈ, ಎಜುಕೇಶನ್ ಅಂಡ್ ಹೆಲ್ತ್. ಸೊ ಈ ಎಲ್ಲಾ ಸೆಕ್ಟರ್ಸ್ ಅಲ್ಲಿ ಇಂಪ್ರೂವೈಸೇಷನ್ ಮಾಡ್ಲಿಕ್ಕೆ, ಕನೆಕ್ಟಿವಿಟಿ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಪವರ್ ಅಂದ್ರೆ ಎಲೆಕ್ಟ್ರಿಸಿಟಿ, ನೀರಿನ ಸರಬರಾಜು ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತೆ ಆರೋಗ್ಯ ಇಲಾಖೆ ಇರ್ಬೋದು, ಇದ್ರಲ್ಲೆಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅನೇಕ ಒಂದು ಫಂಡ್ಸ್, ಲಾಟ್ ಆಫ್ ಫಂಡ್ಸ್ ಸ್ಯಾಂಕ್ಷನ್ ಆಗಿರುತ್ತೆ. ಹ್ಯಾವ್ ಬಿನ್ ಸ್ಯಾಂಕ್ಷನ್ಡ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂಡರ್ NESIDS ಕೆಳಗಡೆ ಸ್ಯಾಂಕ್ಷನ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಆರ್ಟಿಕಲ್ಸ್ ಮುಗ್ದಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ದಿ final event, that is InQuest challenge number 27. So question number 1, consider the following statements about ನಿಫಾ ವೈರಸ್ ಬಗ್ಗೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಕನ್ಸಿಡರ್ ಮಾಡಿ. ಇಟ್ ಈಸ್ ಝೂನಾಟಿಕ್ ವೈರಸ್, ಇಟ್ ಕ್ಯಾನ್ ಸ್ಪ್ರೆಡ್ ಬಿಟ್ವೀನ್ ಅನಿಮಲ್ಸ್ ಅಂಡ್ ಪೀಪಲ್. ಅಂದ್ರೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರಬಹುದಾದಂತ ಒಂದು ಕಾಯಿಲೆ ಆಗಿರುತ್ತೆ. ಕರೆಂಟ್ಲಿ ದೇರ್ ಆರ್ ನೋ ವ್ಯಾಕ್ಸಿನ್ಸ್ ಅವೈಲೇಬಲ್ ಅಗೇನ್ಸ್ಟ್ ನಿಫಾ ವೈರಸ್. ಸದ್ಯಕ್ಕೆ ಅಂದ್ರೆ ಪ್ರಸ್ತುತವಾಗಿ ಇದಕ್ಕೆ ಯಾವುದೇ ಚುಚ್ಚುಮದ್ದು ಲಭ್ಯವಿರುವುದಿಲ್ಲ. ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಸೊ ಮೇಲಿನ ಯಾವ ಹೇಳಿಕೆ ಸರಿ ಇದೆ ಅಂತ ನೀವು ಚೆಕ್ ಮಾಡಬೇಕು. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಹೈಡ್ರೋಜನ್ ಫ್ಯೂಯಲ್ ಇಸ್ zero emission fuel burned with oxygen. ಸೊ ಈ ಹೈಡ್ರೋಜನ್ ನ ಇಂಧನ ಏನಿದೆ, ಸೊ ಇದರಿಂದ ಯಾವುದೇ ಪೊಲ್ಯೂಷನ್ ಆಗೋದಿಲ್ಲ. ಸೊ ಇದನ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಫ್ಯೂಯಲ್ ಸೆಲ್ಸ್ ಅಂಡ್ ಇಂಟರ್ನಲ್ ಕಂಬಸ್ಟನ್ ಇಂಜನ್. ಸೊ ಇದನ್ನ ಫ್ಯೂಯಲ್ ಸೆಲ್ ಆಗಿ ಮತ್ತೆ ಇಂಟರ್ನಲ್ ಕಂಬಸ್ಟನ್ ಇಂಜಿನ್ಸ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಅ ಫ್ಯೂಯಲ್ ಫಾರ್ ಸ್ಪೇಸ್ ಕ್ರಾಫ್ಟ್ ಪ್ರೊಪಲ್ಷನ್. ಸೊ ಈ ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಪ್ರೊಪಲ್ಷನ್ ಅಲ್ಲೂ ಕೂಡ ಇದನ್ನ ಇಂಧನವಾಗಿ ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ವಿಚ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ಸ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಮೇಲಿನ ಯಾವ ಹೇಳಿಕೆಗಳು ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಆಪ್ಷನ್ಸ್ ಅಂಡ್ ಗಿವ್ ದಿ ಆನ್ಸರ್ಸ್. ಸೊ ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಯಾವುದೇ ಕ್ವೆಶನ್ಸ್ ಇದ್ರು ಯು ಆರ್ ವೆಲ್ಕಮ್. ವಿ ವಿಲ್ ಟ್ರೈ ಟು ರಿಪ್ಲೈ ಟು ಯುವರ್ ಕ್ವೆಶನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.